ಪ್ರೇಮದ ಕಡಲಲ್ಲಿ ಮದುವೆ ದಿವಸ ಮೊದಲನೇ ರಾತ್ರಿ ನಿನ್ನ ಮುಖದಲ್ಲಿ ಕಂಡ ನಾಚಿಕೆ ಮತ್ತೆ ಈಗಲೇ ನೋಡ್ತಾ ಇರೋದು. ಲೋಕನಾಥ್ ಅಂದ್ರೆ ಅಂಕಲ್ ಲೋಕನಾಥ್, ಅಂಕಲ್ ಉಪ್ಪಿನಕಾಯಿ ಅಂಕಲ್. ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ರು ಅವರು. ಎಲ್ಲರೂ ಅಮೇರಿಕಾಗೆ ಹೋಗ್ಬಿಟ್ರೆ ನೋಡಿ ನನ್ನ ಮಗ ಹೊಟ್ಟೋಗಿದ್ದಾನೆ, ನನಗೆ ಯಾರೂ ನೋಡ್ಕೊಡೋರಿಲ್ಲ ಕಣೋ ಜಯಣ್ಣ ಅಂತ ಭಾಳ ಬೇಜಾರು ಪಟ್ಕೊಂಡು ಹೇಳೋರು. ಒಂದೊಂದ್ಸತಿ ಕಣ್ಣೀರಲ್ಲಿ ನೀರು ಹಾಕೊಂಡು ಹೇಳೋರು. ಅದು ಹಾಗೆ ಆಯಿತು ಪಾಪ, ಅವ್ರು ನೋಡ್ಕೊಳ್ಳೋರು ಯಾರೂ ಇಲ್ಲ. ನನ್ನ ವೈಫ್ ಹೋಗಿದ್ದಾಗ ಸ್ವಲ್ಪ ಡಿಪ್ರೆಸ್ಡ್ ಆಗಿದ್ದೀರಿ ಅಂತ ಅವ್ರ ಅಸೆಂಪ್ಷನ್ನು. ನಂದೇನು ಡಿಪ್ರೆಸ್ ಆಗಿರಲಿಲ್ಲ, ಹೀಗೆ ನಗ್ತಾನೆ ಖುಷಿಯಾಗಿದ್ರಿ. ಖುಷಿನೇ, ಏನು ಮಾಡೋಕ್ಕಾಗ್ತಿ, ಹೋಗೋರು ನಾವು ತಡೆಯೋಕ್ಕಾಗತ್ತಾ? ಎಷ್ಟು ಪಿಕ್ಚರ್ ಮಾಡಿದ್ರಿ ನೀವು ಟೋಟಲ್? ನಾನು 26 ಮಾಡಿ. ನಾನು TV ಸೀರಿಯಲ್ಗೆ ಹೋಗಲಿಲ್ಲ. ಚಾಮರಾಜೇಂದ್ರ ಒಡೆಯರ್ ಹೆಸರಿಂದ ಜಯನಗರ ಅಂತ ಹೆಸರಿಟ್ರು. ವಿಶ್ವೇಶ್ವರಯ್ಯನವರು ವರ್ಕ್ ಮಾಡಿರ್ಬೋದು ನಂಗೆ ಗೊತ್ತಿಲ್ಲ. ಬಟ್ ಏನು ಅಂದರೆ ಅವಾಗ CITB ಇತ್ತು, ಲಂಕಪ್ಪನವರು ಇದ್ದರು. ಅದನ್ನು ಹೆಸರು ಕೆಟ್ಟುವಾಗ ಜಯಚಾಮರಾಜೇಂದ್ರ ಒಡೆಯರ್ ಹೆಸರಿಗೋಸ್ಕರ ಜಯನಗರ ಅಂತ ಇಟ್ಟರು. ಆಮೇಲೆ ಅಶೋಕ ಪಿಲ್ಲರ್ ಆಯಿತು. ಅಶೋಕ ಪಿಲ್ಲರ್ಗೆ ಇವರು ಯಾರು, ರಾಜಗೋಪಾಲಾಚಾರಿ, ಸಿ ರಾಜಗೋಪಾಲಾಚಾರಿ ಅವ್ರು ಬಂದು ಇನಾಗ್ರೇಟ್ ಮಾಡಿದ್ದು. ಆ ಪಿಲ್ಲರ್ ಕೆಳಗಡೆ ಕಲ್ಲಿರುತ್ತೆ. ಹೌದೌದು, ಇದೆ ಅಲ್ಲೆಲ್ಲ ಇದೆ. ನಾವೆಲ್ಲ ಹೋಗಿದ್ವಿ ಅಲ್ಲಿ. ಪಕ್ಕದಲ್ಲಿ ಈಗ ಸೆಕೆಂಡ್ ಬ್ಲಾಕ್ ಅನ್ನೋದು ಕನಕನಪಳ್ಳಿ ಅಂತ. ಕನಕನಪಳ್ಳಿ ಅದು. ಆ ಕನಕನಪಳ್ಳಿಯಲ್ಲಿ ವಜ್ರಮುನಿ ಮನೆ ಕಾರ್ನರ್ನಲ್ಲಿದೆ. ಆಮೇಲೆ ದಯಾನಂದ ಸಾಗರ್ದು ಚೌಲ್ಟ್ರಿಗಳೆಲ್ಲ ಇದೆಯಲ್ಲ, ಅಷ್ಟೇರಿಯನು ಅವಾಗೇನು ಇರಲಿಲ್ಲ. ಹೊಲಗಳು ಹೊಲ ಅಲ್ಲ, ಅವ್ರದ್ದು ಹೆಂಚಿನ ಮನೆಗಳಿತ್ತು ಅವಾಗ. ಹಳೆ ಹೆಂಚಿನ ಮನೆಗಳು. ಅದು ಡೆವಲಪ್ ಆಯಿತು ಚೆನ್ನಾಗಿ. ಬಟ್ ಕನಕನಪಳ್ಳಿ ಪೂರ್ತಿ ಹೆಂಚಿನ ಮನೆಗಳಾಗೋಲ್ಲ. ರಸ್ತೆಗಳಿರಲಿಲ್ಲ ಅಂದರೆ ಕಡ್ದಾದ ರಸ್ತೆಗೆ ಏನು ಹೇಳ್ತೀರಾ ನೀವು? ಚಿಕ್ಕ ಒಂಥರ ರಸ್ತೆಗಳು, ಕಚ್ಚಾ ರಸ್ತೆ, ಮಣ್ಣಿನ ರಸ್ತೆಗಳು ಎಲ್ಲ. ಜಯನಗರಕ್ಕೆ ಬಸ್ ಬಂದಿದ್ದು ಯಾವಾಗ? 4th ಬ್ಲಾಕಿಗೆ ಬಸ್ ಬಂದಿದ್ದು, ಇಫ್ ಐ ರಿಮೆಂಬರ್ಸ್ ರಫ್ಲಿ ಹೇಳ್ತಾ ಇದ್ದಾರೆ, ಸುಮಾರು 66 ಮಾಧವನ್ ಪಾರ್ಕಿಗೆ ಮೊದಲು ಇಂಟ್ರೊಡ್ಯೂಸ್ ಮಾಡಿದರು. ಸೆಕೆಂಡ್ ಬ್ಲಾಕ್ ಇದ್ದೇ ಇತ್ತು, ಅದೇನೋ ಅದು ಯಾಕಿತ್ತು ನನಗೂ ಗೊತ್ತಿಲ್ಲ. 7 ಅಂತ ಕಂಟೋನ್ಮೆಂಟ್ಗೆ ಹೋಗೋದು. ಮಾಧವನ್ ಪಾರ್ಕಿಂದ ಬಸ್ ಹಾಕಿರು. ಅದು 60A ಅಂತ. ಅದು ಮೊದಲು ಯಡಿಯೂರು ಟರ್ಮಿನಸ್ ಆಗಿತ್ತು. ಆ ಬಸ್ಸನ್ನು ಎಕ್ಸ್ಟೆಂಡ್ ಮಾಡಿರು 60A ಅಂತ. 60A ಈಗಲೂ ಇದೆ. ಆಮೇಲೆ ಕಂಟಿನ್ಯೂ ಆಯ್ತು. ಮೆಜೆಸ್ಟಿಕ್ ಬಸ್ ಅದು. ಮೆಜೆಸ್ಟಿಕ್ ಮೊದಲಿಂದನೂ ಮೆಜೆಸ್ಟಿಕ್. ಆಮೇಲೆ 4th ಬ್ಲಾಕಿಗೆ ಬಸ್ ಬಂದಿದ್ದು, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ 3 ಏನೋ ಬಂತು ಅಂತ ಕಾಣುತ್ತೆ. ಬಟ್ ಬಸ್ ಸ್ಟ್ಯಾಂಡ್ ಅಂದರೆ ಯಾವಾಗ ಏನೂ ಇರಲಿಲ್ಲ, ಶೆಲ್ಟರ್ ಏನಿಲ್ಲ, ಸುಮ್ಮನೆ ಬಸ್ ನಿಂತ್ಕೊಳ್ಳೋದು. ಅದು ಐ ಥಿಂಕ್ ಇನ್ ದಿ ಮಂತ್ ಆಫ್ 68, 69 ಆ ಪೀರಿಯಡಲ್ಲಿ ಬಸ್ ಶುರು ಆಯಿತು. ನೀವು ಮನೆ ಕಟ್ಟ 10 ವರ್ಷ ಆದಮೇಲೆ ಹೆಚ್ಚು ಕಡಿಮೆ. ಅಲ್ಲಿವರೆಗೂ ನಿಮ್ಗೆ ಏನೇ ಇದ್ರೂ ಬಸ್ ಹಿಡಿಯೋಕ್ಕೆ 4-5 ಕಿಲೋಮೀಟರ್ ನಡಿಬೇಕು. ನನ್ನ ತಮ್ಮಂದ್ರೆಲ್ಲ ನ್ಯಾಷನಲ್ ಹೈಸ್ಕೂಲ್ಗೆ ನಡ್ಕೊಂಡೇ ಹೋಗ್ತಾಯಿದ್ರು. ಅರೌಂಡ್ 4 ಕಿಲೋಮೀಟರ್ಸ್ ನಡಿಲೇಬೇಕು. ನಾವು ನಡೀತಾ ಇದ್ವಿ. ನಮಗೆ ಏನು ಕೆಲಸ ಇರಲ್ಲ. ನ್ಯಾಷನಲ್ ಕಾಲೇಜ್ಗೆ ಹೋಗ್ತಾ ಇದ್ದೆ ಆವಾಗ. ನ್ಯಾಷನಲ್ ಕಾಲೇಜು ನಾನು ಬಂದಾಗ ಇಲ್ಲಿಗೆ ಬಂದಾಗಲ್ಲ, ನಾನು ಇಲ್ಲಿಗೆ ಬಂದಾಗ ITI ಸೇರಿಬಿಟ್ಟಿದ್ದೆ. ನಾನು ITI ಆಗೋಗಿತ್ತು. ಬಟ್ ನ್ಯಾಷನಲ್ ಕಾಲೇಜಿಗೆ ನಾವು ಏನು ಮಾಡ್ತಾಯಿದ್ವಿ, ಅದಕ್ಕೇ ಫ್ಯಾಕ್ಟ್ರಿಯಿಂದ ಎಳೆದುಬಿಟ್ಟು ನಾವೆಲ್ಲ ಫ್ಯಾಕ್ಟ್ರಿಯವರು. ನಾಣಿ ವಾಸ್ ವರ್ಕಿಂಗ್ ಇನ್ ದ ಫ್ಯಾಕ್ಟ್ರಿ. ITI ಇಲ್ಲ, ಅವನು ಇದರಲ್ಲಿ TT ಪ್ರೈವೇಟ್ ಲಿಮಿಟೆಡ್ನಲ್ಲಿ ಇದ್ದರು. ನಾಣಿ TT ಪ್ರೈವೇಟ್ ಮೇಕಪ್ ನಾಣಿ ಅವರೇ ನಮಗೆ ಆಧಾರ ಸ್ತಂಭ. ಮೇಕಪ್ ನಾಣಿ ಅಂದರೆ ಪ್ರಕಾಶ್ ಬೆಳವಾಡಿ ಅಪ್ಪ. ಪ್ರಕಾಶ್ ಬೆಳವಾಡಿ ಅಪ್ಪ ಅವರೇ ನನ್ನ ಒಂಥರ ನಮ್ಮ ನಾಟಕ ಸಂಸ್ಥೆಗೆ ನಮಗೆ ಆರ್ಟಿಸ್ಟ್ನೆಲ್ಲ ಒಟ್ಟುಗೂಡಿಸಿ ಒಂದು ಟೀಮ್ ಅಂತ ಮಾಡಿ, ಅದಕ್ಕೆ ನಮ್ಮ HNA ನಮಗೆ ಗುರುಗಳು ಎಲ್ಲದಕ್ಕೂ. ಕಿರ್ಲೋಸ್ಕರಿಂದ ಮೊದಲು ಕಿರ್ಲೋಸ್ಕರ್ ಎಲೆಕ್ಟ್ರಿಕಲ್ನಿದ್ದ ನಾಣಿ ಸೀತಾರಾಮ್, ಉಪಾಸನೆ ಸೀತಾರಾಮು ಎಲ್ಲ ಕಿರ್ಲೋಸ್ಕರ್ ಎಲೆಕ್ಟ್ರಿಕಲ್ನಲ್ಲಿದ್ದವರು. ಅವರೆಲ್ಲ ಏನು ಮಾಡೋರು, ಫ್ಯಾಕ್ಟ್ರಿ ಬಸ್ ಇಳಿದು ಸ್ಟ್ರೈಟಾಗಿ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಹತ್ರ ಇಳಿದ್ಬಿಟ್ಟು ಅಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಸೇರ್ತಾಯಿದ್ವಿ. ನಾವು ನಾಟಕ ರಿಹರ್ಸಲು ಎಲ್ಲ ಅಲ್ಲೇ ಶುರು ಮಾಡಿಬಿಡ್ತಾಯಿದ್ವಿ. ಮನೆಗೆ ಬರೋದು 9:30, 10 ಗಂಟೆ ಬರ್ತಾಯಿದ್ವಿ ನಾವು ಎಲ್ಲರೂ. ನಾಣಿ ವಾಸ್ ಇನ್ನು ಪುಟ್ಟಣ್ಣ ರೋಡಲ್ಲಿದ್ದರು ಅವಾಗ, ಬಸವನಗುಡಿ ಪುಟ್ಟಣ್ಣ ರೋಡು. ಅವರು TT ಪ್ರೈವೇಟ್ ಲಿಮಿಟೆಡಲ್ಲಿದ್ದರು. ನಮ್ಮಲ್ಲಿ ಮಿಕ್ನಾದವರೆಲ್ಲರೂ ವೆಂಕಟರಾವ್. ಆಮೇಲೆ ಸ್ವಲ್ಪ ಲೇಟರ್ ಸ್ಟೇಜಲ್ಲಿ ಅವರು ಮಿನರ್ವಾ ಟಾಕೀಸ್ ರಸ್ತೆ ಇದೆಯಲ್ಲ, ಅಲ್ಲಿ ಯಾವುದೋ ಮೋಟಾರ್ ಎಕ್ಸಸೈಸ್ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ರು. ಅದರ ಎದುರುಗಡೆನೇ ಮನೆ ಇರ್ತಿತ್ತು ವೆಂಕಟರಾವ್ ಎದುರುಗಡೆ, ಜಸ್ಟ್ ಕಾರ್ನರ್ ಹೌಸ್ ಅವ್ರ ಮನೆ. ಒಳ್ಳೆಯ ಮನೆ, ತುಂಬ ಚೆನ್ನಾಗಿತ್ತು. ಅಲ್ಲಿ ಅವ್ರ ಮನೆಯಲ್ಲೂ ಸೇರ್ತಾಯಿದ್ವಿ. ಆಮೇಲೆ ಎಲ್ಲರೂ ಮನೆಗಳಲ್ಲಿ ಸೇರೋದು. ನಾಣಿ ಮನೆ ಆಗಿದ್ದ ಮೇಲೆ ನಾಣಿ ಮನೆಯಲ್ಲೂ ಸೇರೋಕ್ಕೆ ಶುರು ಮಾಡಿದ್ವಿ. ರಿಹರ್ಸಲ್ಲೆಲ್ಲ ನಮ್ಮ ನ್ಯಾಷನಲ್ ಕಾಲೇಜಲ್ಲಿ. ಆವಾಗ ಕಪ್ಪಣ್ಣ, ಶ್ರೀನಿವಾಸ್ ಕಪ್ಪಣ್ಣ, ರಮೇಶ್ ಭಟ್ಟು, ಆಮೇಲೆ ಇವರೆಲ್ಲರೂ ನಮ್ಮ ಗ್ರೂಪಲ್ಲಿದ್ದವರು. ಶ್ರೀನಿವಾಸ್ ಕಪ್ಪಣ್ಣ ಆವಾಗ ನಮಗೆ ಸ್ಟೇಜ್ ವರ್ಕ್ ಮಾಡೋಕ್ಕೆ ಶುರು ಮಾಡಿದ. ಕಾಲೇಜಲ್ಲಿದ್ದಾಗಲೇ ಸ್ಟೇಜ್ ವರ್ಕ್ ಮಾಡ್ತಾಯಿದ್ದ ಪಾಪ. ತುಂಬ ಚೆನ್ನಾಗಿ ಸ್ಟೇಜ್ ಹೆಲ್ಪ್ ಮಾಡಿದ ನಮ್ಮ ಪಾಪ. ಏಣಿ ಹತ್ಕೊಂಡು ನಾವುಗಳು ಎಲ್ಲ ಆವಾಗ ಸ್ಟೇಜ್ ನಾವೇ ಮಾಡ್ತಾಯಿದ್ವಿ. ನಾಣಿನೇ ಮಾಡಿಸ್ತಾಯಿದ್ರು ಸ್ಟೇಜು. ಸೆಟ್ಟೆಲ್ಲ ನಾವು ಮಾಡ್ಕೊತಾಯಿದ್ವಿ.
ನಾಟಕ ಅಂದರೆ ರಿಹರ್ಸಲ್ಲು 15 ದಿವಸ 1 ತಿಂಗಳು ರಿಹರ್ಸಲ್ ಮಾಡ್ತಾಯಿದ್ವಿ. ಪರ್ವತವಾಣಿ ನಾಟಕಗಳು ಎಲ್ಲ, ಕೈಲಾಸಂ ನಾಟಕಗಳು ಎಲ್ಲ. ಆವಾಗ ಗಂಡು ಹೆಂಗಸರು, ಆವಾಗ ಹೆಣ್ಪಾಟು ಯಾರೂ ಇಲ್ವಲ್ಲ, ಹುಡುಗಿರು ಯಾರೂ ಇರಲಿಲ್ಲ ಆವಾಗ. ಗಂಡು ಹೆಂಗಸರು ಸಿ ಅಶ್ವಥ್ ಇದ್ನಲ್ಲ, ಅವರ ಅಣ್ಣ ಸಿ ನಾಗರಾಜ್ ಅಂತ. ಹೇಗಿದ್ದ ಅಂತಂದರೆ ಅವನಿಗೆ ಮೇಕಪ್ ಮಾಡಿಬಿಟ್ರೆ ನಮ್ಮ ಪ್ರಿನ್ಸಿಪಾಲ್ ಸಂಪತ್ಗಿರಾವ್ ಅಂತಿದ್ರು. ಅವ್ರು ಬಂದ್ಬಿಟ್ಟು ಯಾರೋ ಹುಡುಗಿನ ಕರ್ಕೊಂಡು ಅಟ್ಯಾಕ್ ಮಾಡಿಸ್ತೀರಲ್ಲಪ್ಪ ನೀವು ಅಂತ. ಹೇಗಿದ್ದ ಅಂತೀರ, ಅವ್ರದ್ದೆಲ್ಲ ಫೋಟೋಗಳು ನಾಣಿ ಮನೇಲಿ ಸೇರೋಗ್ಬಿಟ್ಟು ಅನ್ಯಾಯ ಆಗೋಯ್ತು. ಅವನು ಸೋಮಶೇಖರ್, ಅವನು ನಾಗರಾಜ್ ಅಂತ. ಅವನು ಇನ್ನೊಬ್ಬಣ್ಣ ದೊಡ್ಡಣ್ಣ ವಿಶ್ವನಾಥರಾವ್ ಅಂತ, ಭಾಳ ಒಳ್ಳೆ ಆರ್ಟಿಸ್ಟು. ರವಿ ಆರ್ಟಿಸ್ಟ್ನಲ್ಲಿ ಭಾಳ ಒಳ್ಳೆ ಹೆಸರು ಮಾಡಿದವರು. ತನು ನಿನ್ನದೇ ಮನು ನಿನ್ನದೇನೆಲ್ಲ ಅವರು ಆಚಾರ್ಯ ರೋಲ್ ಮಾಡ್ತಾರೆ. ಪೂಲ ದೇಶಪಾಂಡೆ ನಾಟಕ ಅದು. ಪೂಲ ದೇಶಪಾಂಡೆ ಬಾಂಬೆನಲ್ಲಿ ಮರಾಠಿಲಿ ಮಾಡ್ತಾಯಿದ್ದಿದ್ದು ನಾಟಕ. ಅದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಸಿ A.T. ಪದ್ಮನಾಭರಾವ್ ಅವ್ರದ್ದೇ ಹೆಸರಿನಲ್ಲಿ ನಂಗೆ ಒಂದು ಇದು ಕೊಟ್ಟಿದ್ದಾರೆ, ಕಲಾಗಂಗೋತ್ರಿ ಅವರು ಟ್ರಾನ್ಸ್ಲೇಟ್ ಮಾಡಿ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ತೊಗೊಂಬಂದು ಬೆಂಗಳೂರಿನಲ್ಲಿ ಆಡಿಸ್ಬೇಕು ಅಂದಾಗ ರವಿ ಆರ್ಟಿಸ್ಟ್ನಲ್ಲಿ ಫಸ್ಟು ನಮ್ಮ ಚಿಕ್ಕಪ್ಪ ಅವರ ಬೇಸ್ನವರು ಡೈರೆಕ್ಟ್ ಮಾಡಿದ್ದು. KVIR ಇನ್ಸ್ಟಿಟ್ಯೂಟು ಆವಾಗ ನಮ್ಮ ವಾಸಸ್ಥಾನ ಆಗೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ಚಿಕ್ಕ ಜಾತ್ರೆಗೆ ಹೊರಟವ ತಾವು ಯಾವ ಕಡೆಯವರು, ನಿಮ್ಮನ್ನು ದೂರದಿಂದ ನೋಡಿ ಯಾರೋ ಪರಿಚಯದವರು ಅಂತ ಅನ್ಕೊಂಡೆ. ನಿಮ್ಮ ರೂಮಾ? ಇದು ನಾನು ಸದ್ಯಕ್ಕೆ ನಮ್ಮ ಸೊಸೆಗೆ ಬಿಟ್ಕೊಟ್ಟಿದ್ದೀನಿ. ಅಮೇರಿಕಾಯಿಂದ ಬಂದೇಳಲ್ಲ, ತಾಯಿ ಮಗಳು ಮಲ್ಕೋತಾರೆ. ಆಮೇಲೆ ನಾನು ಆಕ್ಯುಪೈ ಮಾಡ್ಕೋತೀನಿ. ಇಲ್ಲದೆ ನನ್ನ ಮಗ ಬರ್ತಾನೆ ಗಿರಿ ಅಮೇರಿಕಾಯಿಂದ. ಅವನು ಬಂದಾಗ ಅವನು ಅದು ಗೆಸ್ಟ್ ಅಲ್ಲ, ಮಕ್ಕಳಿಗೆ ಬರ್ತಾರೋ ಅವ್ರಿಗೆ ಹೇಳು. ವೆರಿ ನೈಸ್ ಮಾಡಿದ್ದೀವಿ. ಯಾವುದೋ ಕ್ಲೀನಾಗಿ ಇಟ್ಟಿಲ್ಲ ನಾವು, ಯಾಕೆಂದರೆ ಹುಡುಗರು ಇದ್ದಾರೆ ಅಂತ. ಇದು ಇವ್ರು ಮಾಡಿದ್ದು ಯಾವುದು ನಾಟ್ಯಶ್ರೀ ಪ್ರಶಸ್ತಿ ಅಂತ ಅಜಿತ್ ಕುಮಾರ್ ಸ್ಮಾರಕ ಅಂತಿದೆ, ಅಲ್ಲಿ SM ಕೃಷ್ಣ ಅವರು ಆನರ್ ಮಾಡ್ತಾರೆ. SM ಕೃಷ್ಣ ನೋಡಿ, ಒಂದು ತುಂಬ ದೊಡ್ಡ ನಾಟಕದ ಕಲಾವಿದರು ನಮ್ಮ ಸರ್ ಜಯರಾಮ್ ಅವರು. ನೋಡಿ, ತಮ್ಮ 10ನೇ ವಯಸ್ಸಿನಲ್ಲಿಯೇ ಕೈಲಾಸಂರವರ ನಾಟಕದಲ್ಲಿ ಅವರೆದುರೇ ಪಾತ್ರ ವಹಿಸಿ ಸೈ ಎನ್ಸ್ಕೊಂಡ ಹುಡುಗ BR ಜಯರಾಮ್. ಅಂದರೆ ಇವರೇ ನಮ್ಮ ಸರು. ಕೈಲಾಸಂರ ನಾಟಕಗಳಲ್ಲಿನ ವಿತಂತು ಪಾತ್ರಕ್ಕಾಗಿ ಬಾರ್ನ್ ವಿಡೋ ಎಂಬ ಹುಟ್ಟು ವಿಧವೆ ಹೆಣ್ಣು ಪಾತ್ರ ಆಗ್ತಾರೆ ನೀವೇ. ಇದು ಮಡಿ ಅವರು ಇನ್ಫೋಸಿಸ್ಗೆ ಅವ್ರ ಮನೆ ರೂಫ್ ಗಾರ್ಡನ್ ಮೇಲ್ಗಡೆ 60-70 ಜನ ಕೂತ್ಕೋಬೋದು ನಾವು. ಕುರ್ಚಿ ಹಾಕಿ ಅವರು ಅಮೇರಿಕಾದಲ್ಲಿರೋದು. ಅಮೇರಿಕಾದಲ್ಲಿ ಎಲ್ಲೂ ಇದ್ದಾರೆ, ಅಲ್ಲಿದ್ದಾರೆ, ಓಡಾಡ್ತಾ ಇರ್ತಾರೆ. ಅಮೇರಿಕಾದಲ್ಲಿ ಕನ್ಸಲ್ಟೆಂಟ್ ಆಗಿದ್ದಾರೆ. ಸೊ ಇಲ್ಲಿ ಬಂದಾಗ ರೂಫ್ ಗಾರ್ಡನಲ್ಲಿ ಒಂದು ಕಲ್ಚರಲ್ ಪ್ರೋಗ್ರಾಮ್ ಅರೇಂಜ್ ಮಾಡ್ತಾಯಿದ್ರು ಅವರು. ನನ್ನ ನ್ಯಾಷನಲ್ ಕಾಲೇಜಲ್ಲಿ ಅವರು ಓದ್ತಾ ಇದ್ದಾಗಿನಿಂದ ನಾನು ನೋಡಿದ್ದೆ. ಆಮೇಲೆ ಕಾಂಟ್ಯಾಕ್ಟ್ ಹೋಗಿತ್ತು. A. ಪದ್ಮನಾಭ್ ಅಂತ ನಮ್ಮ ಫ್ರೆಂಡ್ ಇನ್ನೊಬ್ಬರು, ಅವರು ಪೇಪರ್ ಮಿಲ್ಸ್ ಇದೆಯಲ್ಲ, ಯಾವುದು ಹೈದ್ರಾಬಾದ್ ಆಂಧ್ರದಲ್ಲಿ, ಅದರ ಹೆಸರು ಮಾಡ್ತದೆ ಭದ್ರ ಅಲ್ಲ ಏನೋ ಮಾಡ್ತಾಯಿತ್ತು ಬಿಡಿ. ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದರು. ಆಮೇಲೆ GEನಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದರು. ಅವರಿಂದ ಅವ್ರು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು. ಅವರು ನಮ್ಮ ಪದ್ಮನಾಭ ಅಷ್ಟೇ ನನಗೆ 60 ವರ್ಷದ ಪರಿಚಯ. ಇವೆಲ್ಲ ನಾಟಕದವರು ನಮಗೆ. ಅವರು ಆಮೇಲೆ ಹೋದವರು. ಅವರು ಬಂದಾಗ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡೋರಂತೆ. ಅದಕ್ಕೆ ಇವರು ಪದ್ಮನಾಭನವ್ರು ಹೇಳಿದ್ದಾರೆ, ಜಯರಾಮ್ ಇಲ್ಲೇ ಇದ್ದಾನೆ, ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡೋಣ ಅಂತ. ಆವಾಗ ಪ್ರೋಗ್ರಾಮ್ ಮಾಡಿದ್ವಿ. ನೋಡಿದ್ರೋ ಇಲ್ವೋ ನೀವು, 2 hours ಪ್ರೋಗ್ರಾಮ್ ಅದು. 2 ಮಡಿ ಹೆಂಗಸ್ ಪಾತ್ರ. ಅದರಲ್ಲಿ ಕೈಲಾಸಂ ಅವ್ರ ಹುತ್ತ ನಾಟಕ 20 minutesಗೆ ಮಾಡಿದ್ದೀವಿ. ಅದರಲ್ಲಿ ನಾನು, GK ಜಯರಾಮು, A. ಪದ್ಮನಾಭ 3 ಜನ ಮಾಡಿದ್ವಿ. ಅದರಲ್ಲೂ ನಾನು ಮಡಿ ಹೆಂಗಸು. 2ನೇ ಇದು ಹೋಮ್ ರೋಲ್ ಮಾಡಿದ್ವಿ. ಹೋಮ್ ರೋಲ್ ಲಾಸ್ಟ್ ಸೀನ್ ಮಾಡಿದ್ವಿ. ಹೋಮ್ ರೋಲ್ ಅಂತ ಕಥೆ ಆಮೇಲೆ ಹೇಳ್ತೀನಿ. ಲಾಸ್ಟ್ ಸೀನ್ನಲ್ಲಿ ಅತ್ತೆ ಸೊಸೆ ಜಗಳ ಯೂಶ್ವಲ್, ನಿಮ್ಗೆ ಗೊತ್ತಲ್ಲ ಆಗಿನ ಕಾಲದಲ್ಲಿ ಆಗ್ತಾಯಿತ್ತು. ಅದರಲ್ಲಿ ಅತ್ತೆ ಪಾರ್ಟ್ ಅದೇ ಮಡಿ ಹೆಂಗಸು ನಾನು. ಸೊಸೆ ಪಾರ್ಟು ನಾಣಿ ಸೊಸೆ ಪುಷ್ಪ ಪಳವಾಡಿ. ಅವಳು ಈಗ ಸೀರಿಯಲ್ ಮಾಡ್ತಾಯಿದ್ದಾಳೆ. ಬೇಕಾದಷ್ಟು ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್. ಅವಳ ಮಗಳು ಸೊಸೆ. ಆಮೇಲೆ ಪರ್ವತವಾಣಿ ಮೊಮ್ಮಗ ಶರತ್ ಪರ್ವತವಾಣಿ ಅಂತ, ಅವನು ಹಗ್ಗದ ಕೊನೆ ಅವೆಲ್ಲ ಫಿಲಮ್ ಎಲ್ಲ ಪ್ರೊಡ್ಯೂಸ್ ಮಾಡಿದವನು. ಅವನು ನನ್ನ ಮಗನ ಪಾರ್ಟು. ಆ ಒಂದು ಸೀನ್ ಅಷ್ಟೇ, ಅದು 20 minutes ಮಾಡಿದ್ವಿ. ಅದು 2 ನಾಟಕ ಥರ ಮಾಡಿದ್ವಿ. ಚಿಕ್ಕ ಸ್ಟೇಜ್, ಇಷ್ಟಕ್ಕಿಂತ ಇನ್ನು ಸ್ವಲ್ಪ ದೊಡ್ಡದಾಗಿತ್ತು ಅಷ್ಟೇ. ಸ್ಟೇಜ್ ಅಂದರೆ ಜಾಗ, ಅಲ್ಲದೇ ಆಡಿಯನ್ಸು. ಪ್ರಮೀಳಾ ನೇಸರ್ಗಿ ಬಂದಿದ್ದರು. ಅವ್ರು ಫುಲ್ಲು ವೀಡಿಯೋ ಮಾಡ್ಕೊಂಬಿಟ್ರು ನಂದು. ಏನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಪ್ಪ ನೀವು ಅಂತ. ನಂಗೆ ಅದೆಲ್ಲ ಹೇಳಬೇಡಿ ನೀವು, ಎದುರುಗಡೆ ಕೂತ್ಕೊಂಡು ಫುಲ್ ವೀಡಿಯೋ ಮಾಡ್ಕೊಂಡಿದ್ದಾರೆ ನಂದು ಪೋರ್ಷನ್. ಆಮೇಲೆ ನೆಕ್ಸ್ಟು ಇವರು ಬಂದಿದ್ದರು, ನಾಗಮಣಿ ಹೆಸರಾವ್ ಅಂತ ಪ್ರದೇಶ ಸಮಾಚಾರ ಓದ್ತಾಯಿದ್ರು ಒಂದು ಕಾಲದಲ್ಲಿ. ಅವರು ಬಂದಿದ್ದರು. ರಾಮೇಶ್ವರಿ ವರ್ಮಾ ಅಂತ ಮೈಸೂರಿನಲ್ಲಿದ್ದಾರೆ, ಕಲಾವಿದರು, ಹಿರಿಯ ಕಲಾವಿದರು. ಅವ್ರು ನನ್ನ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ರು ಒಂದು ಕಾಲದಲ್ಲಿ. ರವಿ ಕಲಾವಿದರಲ್ಲಿ ಅಲ್ಲ, ರವಿ ಕಲಾವಿದರಲ್ಲ, ನಮ್ಮ ನ್ಯಾಷನಲ್ ಕಾಲೇಜ್ ಹಿಸ್ಟ್ರಿಯಾನಿಕ್ ಕ್ಲಬ್ ಅಂತ ಒಂದು ಫಾರಮ್ ಮಾಡಿದ್ವಿ. ಅದು ಹೇಳಿದ್ನಲ್ಲ, ಅದೊಂದು ದೊಡ್ಡ ಕತೆ. ಮಾತ್ರ ನೀವು ಊಟಕ್ಕೆ ಇಲ್ಲೇ ಇದ್ದುಬಿಟ್ರೆ ಎಲ್ಲ ಮುಗಿದೋಗುತ್ತೆ. ಸರ್ ಅದೇ ನಿಮ್ಮ ಮನೆ ತಿಜೋರಿ ಸರ್, ನಿಮ್ಮ ಮೇಡಮ್ ಟ್ರೆಷರಲ್ಲಿ ಇದ್ರಲ್ಲ.
ಅದು ಬರೀ ಬಟ್ಟೆ. ಬನ್ನಿ, ಇದು ನಮ್ಮ ಆಫೀಸ್ ರೂಮ್. ನೋಡಿ ಅಲ್ಲಿ ಕೀ ನೋಡಿ ಹೆಂಗೆ ನೇತಾಕಿದ್ದಾರೆ ಕಂಪ್ಲೀಟಾಗಿ ಕೀಗಳನ್ನ ಎಷ್ಟು ಚೆನ್ನಾಗಿ ನೇತಾಕಿ. ಇದು ಯಾಕೆಂದರೆ ಕೆಲವ್ರದ್ದು ಮನೆಗಳದ್ದು ಡೂಪ್ಲಿಕೇಟ್ ಬೀಗಕ್ಕೆ ನಮ್ಮ ಮನೇಲಿ ಕೊಟ್ಟಿದ್ದಾರೆ. ಆ ಕಾರ್ನರ್ ಮನೆಯವರು ಪಾಪ ಒಬ್ಬರೇ ಲೇಡಿ ಇರೋದು, ಓಲ್ಡ್ ಲೇಡಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದು ಬೀಗದ ಕೈ ನಮ್ಮ ಮನೆಗೆ ಕೊಟ್ಟಿದ್ದಾರೆ. ಅಕಸ್ಮಾತು ಏನಾರು ಆಚೆ ಕಡೆ ಹೋದಾಗ ಅವ್ರು ಬೀಗದ ಕೈ ಮಾರ್ಕೊಟ್ಟು ಹೊಟ್ಟೋಗ್ತಾರೆ. ಗಾರ್ಡೆಡ್ ಟೈಪ್ ಅವಲ್ಲ ಹೇಳ್ಕೊಂಡು ಹೊಟ್ಟೋಗ್ತಾರೆ. ಹೇಳ್ಕೊಂಡು ಅವ್ರು ಜಯರಾಮು ಬೀಗದ ಕೈ ಕೊಡಪ್ಪ ಅಂತಾರೆ. ಅದಕ್ಕೋಸ್ಕರ ಬೀಗದ ನಾನು ಹೇಳ್ತೀನಿ, ಬೀಗದ ಕೈ ಕೊಟ್ಟ ತಕ್ಷಣ ಇಲ್ಲಿ ತೊಗೊಂಬಂದಿಡಿ, ಇಲ್ಲದ್ರೆ ನಾನು ಬಂದು ಇಸ್ಕೊಂಡು ಹೋಗ್ತೀನಿ ಅಂತ. ತಿರ್ಗಾ ಎಣ್ಣೆ ಒಳಗೋಗ್ಬಿಟ್ಟು ಅನ್ನೋ ಹೇಳ್ಕೊಂಡ್ಬಿಟ್ರೆ ಏನು ಮಾಡಲಿ, ಫುಲ್ ಒಳಗೆ ಲಾಕು ಡೋರ್ ಹೊಡಿಸ್ಬೇಕು ಆಮೇಲೆ. ಅದಕ್ಕೆ ಹೇಳಿದ್ದು. ಸೊ ನೀವು ಇಡೀ ಜಯನಗರದ ಕೀ ಎಲ್ಲ ಇಟ್ಕೊಂಡಿದ್ದೀರಾ? ಜಯನಗರ ಅಲ್ಲ, ಅದೊಂದು. ಆಮೇಲೆ ಪಕ್ಕದ ಮನೆಯಲ್ಲಿ ಆ ಮಾರ್ವಾಡಿಯಿಂದ ಕೊಟ್ಬಿಟ್ವಿ ವಾಪಸ್ಸು. ಅವ್ರ ಮನೆ ಕೀ ಯಾವುದು? ಇಲ್ಲ ಇಲ್ಲ, ಕೊಟ್ಬಿಟ್ಟು ಕೊಡಲಿಲ್ಲ ಅವರು, ಹೊಟ್ಟೋದ್ವಿಲ್ಲ ಅವರು, ಹೊಡೆದ್ಬಿಟ್ಟು ಮನೆ ಹೊಡೆದ್ಬಿಟ್ಟು ಹೊಟ್ಟೋದು. ಇದು ನಮ್ಮ ಸರ್ ಇದು ಕೀ ನಾಟಕದ ಪ್ರಾಪರ್ಟಿ ಥರ ಇದೆ, ಹಳೆ ಕೀಗಳು ಇವೆಲ್ಲ. ಡೋರ್ ಸ್ಟೀಲ್ ಡೋರ್ ತೋರಿಸ್ತೀನಿ, ಅದರ ಕೀ. ಇದು ಏನು ಇದ್ರು ಮಾಡಿ ಮೇಲೆ ನನ್ನ ತಮ್ಮ ಇದ್ದಾನೆ, ಅದರದ್ದು ಡೋರಿನ ಕೀ ಇದು. ಇದು ಬಂದು ಇದು ಸ್ಪೇರ್ ಕೀ, ನಮ್ಮ ಇದ್ರದ್ದು ಸ್ಪೇರ್ ಕೀ ಇಸ್ಕೊಂಡಿದ್ದೀವಿ ನಾವು. ಯಾಕೆಂದರೆ ಅಕಸ್ಮಾತ್ ಎಲ್ಲನಾರು ನಾವು ಹೋದರೆ, ನಾವು ಇಷ್ಟೇ ಜನ ಇರೋದು, ನನ್ನ ಸೊಸೆ ಪ್ರೋಗ್ರಾಮ್ಗಳಿಗೆ ಹೋಗ್ತಾಳೆ, ನಾನು ಎಲ್ಲನಾರು ಹೋಗ್ಬೇಕಾದ್ರೆ ಅವಳೇನು ಮಾಡ್ತಾಳೆ, ಬೀಗ ಹಾಕೊಂಡು ಬೀಗದ ಕೈ ತೊಗೊಂಡೋಗ್ತಾಳೆ, ನಾನು ಈ ಬೀಗ ಹಾಕೊಂಡು ನಾನು ಬೀಗದ ಕೈ ತೊಗೊಂಡಿಟ್ಟೆ. ವೆರಿ ನೈಸ್. ಎಲ್ಲನಾರು ಹೋದರೆ ಬಂದರೆ ನಮ್ಮ ಪಡೆ ನಾವು ಬರ್ತೀವಿ. ಅದನ್ನು ಇದು ಸ್ಪೇರ್ ಕೀ. ಇದು ಹಿಂದ್ಗಡೆ ಮನೆ ಇದೆಯಲ್ಲ, ಅದಕ್ಕೊಂದು ಕೀ ಮಾಡಿಸ್ಕೊಂಡಿದ್ದೀವಿ. ಈ ಮನೆ ಲಾಕ್ ಮಾಡ್ಕೊಂಡು ಹೋಗ್ತೀವಿ. ಇದು ಮೇನ್ ಡೋರ್ ಇದೆ, ಸ್ಟೀಲ್ ಡೋರ್ ತೋರಿಸ್ತೀನಿ ಅಲ್ಲಿ, ಅದರದ್ದು ಕೀ ಇದು. ಇದು ನಮ್ಮ ರಂಜನಿ ತಂದೆ ತಾಯಿ ಇಲ್ಲೇ ಇದ್ದಾರೆ ಹತ್ತಿರದಲ್ಲೇ, ಪೋಸ್ಟ್ ಆಫೀಸ್ ನೋಡಿರ್ಬೇಕು. ಪೋಸ್ಟ್ ಆಫೀಸ್ ಇದೆಯಲ್ಲ, ಅದಕ್ಕೆ ಪಕ್ಕದಲ್ಲಿ ಒಂದು ರಸ್ತೆ ಹೋಗುತ್ತೆ. ಆ ರಸ್ತೆಯಲ್ಲಿ ಅಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಇದ್ದಾರೆ ಅವರು. ಅದಕ್ಕೋಸ್ಕರ ಅವರು ಗಂಡ ಹೆಂಡತಿ ಇಬ್ಬರೇ ಇರೋದು, ಒಬ್ಬಳೇ ಮಗಳು. ಅವ್ರದ್ದು ಕೀ ಸ್ಪೇರ್ ಕೀ ಇಲ್ಲಿಟ್ಟಿದ್ದಾರೆ. ಯಾಕೆಂದರೆ ಅಕಸ್ಮಾತು ಲಾಕ್ ಮಾಡ್ಕೊಂಡು ಹೋಗಿ ಏನಾದ್ರು ವ್ಯತ್ಯಾಸ ಆಯಿತು ಅಂತಂದರೆ ಬೇಕಾದ್ರೆ ಒಂದು ಸ್ಪೇರ್ ಕೀ ಇಲ್ಲಿಟ್ಟಿದ್ದಾರೆ. ಹೌದು, ಅಷ್ಟಕ್ಕೆ. ಇದೆಲ್ಲ ಕಾರ್ದು ಸ್ಕೂಟ್ರು. ಇದು ನಮ್ಮ ಡಾಟ್ರಿಲ್ಲ, ಅದು ಆ್ಯಕ್ಷನ್ ಯಾವುದೋ ಹೇಳ್ತಿರಲ್ಲ ಕಾರು, ಅದು. ಇದು ನನ್ನ ಹುಡುಗನ ಕಾರು, ಸ್ಟಾರ್ದು. ಇದು ಸ್ಕೂಟ್ರದು ಅಷ್ಟೇ. ಇದು ಮಿಕ್ಕಿದ್ದೆಲ್ಲ ನಮ್ಮ ಹುಡುಗಂದು, ಇಬ್ಬರದು ಹುಡುಗರದು ಅಪಾರ್ಟ್ಮೆಂಟ್ ಇದೆ ನಂದಿ ಗಾರ್ಡನ್ಸಲ್ಲಿ. 2 ಫ್ಲ್ಯಾಟ್ ತೊಗೊಂಡಿದ್ದಾರೆ. ದೊಡ್ಡವನು ಅದೇ ಗಿರೀಶ್ ಒಂದು ಅಪಾರ್ಟ್ಮೆಂಟು, ಅದರ ಕೆಳಗಡೆ ಅಪಾರ್ಟ್ಮೆಂಟ್ ಕೀರ್ತಿ ಇವಳದು ತೊಗೊಂಡಿದ್ದಾರೆ. ಅದರದ್ದು ಕೀ ಇವೆಲ್ಲ ಅಪಾರ್ಟ್ಮೆಂಟ್ ಕೀಗಳು. ನಮ್ಮ ಹತ್ರ ಒಂದು ಕೀ ಕೊಟ್ಟಿರಿ ಅಂತ ಹೇಳಿದ್ದೀವಿ, ಒಂದು ಕೀ ಕೊಟ್ಟಿದ್ದಾರೆ ಅವರು ಅಷ್ಟೇ. ಈ ಸರ್ ಬಹುತೇಕ ಈ ಜಯನಗರದಲ್ಲಿ ಅನೇಕರು ಅಮೆರಿಕದಲ್ಲಿದ್ದಾರಲ್ಲ ಸರ್? ಹೆಚ್ಚು ಕಡಿಮೆ ಎಲ್ಲ ಹಿರಿಯರೆಲ್ಲ. ಹುಡುಗ ಹೋಗಿದ್ದು ಇವನು 2ನೇ ಹೋಗೋಲ್ಲ ಅಂತ ಹೇಳ್ತಾ ಇದ್ದ. ನನ್ನ ಸೊಸೆ ಅಮೇರಿಕಾಗೆ ಇಷ್ಟಪಡಲಿಲ್ಲ, ಇವಳು ಚಿಕ್ಕವಳು. ಅವಳು ಬೇಡ, ನಾನು ಅಮೇರಿಕಾ ಬರೋಲ್ಲ ಅಂದಳು. ಆ ಕಂಡೀಷನಲ್ಲೇ ಮದುವೆನೂ ಆಗಿದ್ದು. ಬಟ್ ಅವನು ಅಮೇರಿಕಾಗೆ ಹೋಗಲಿಲ್ಲ. ಹೋಗೋದು ಬೇಡ, ನಾನು ನೋಡ್ಕೊಳಕ್ಕೆ ಯಾರೂ ಇರೋಲ್ಲ ಅಂತ. ಈಗ ಪಾಯಿಂಟ್ ಏನು ಅಂತಂದರೆ, ಲೋಕನಾಥ್ ವೆಂಕಟರಾವ್ ಹೆಸರು ಭಾಳ ಹೇಳ್ತೀನಿ ನಾನು. ವೆಂಕಟರಾವ್, ಲೋಕನಾಥ್, ಈ ಬ್ಯಾಂಗ್ಳೂರು ಇದು ಮಾಸ್ತಿ ಕ್ಲಬ್ ಇದೆಯಲ್ಲ ಗಾಂಧಿ ಬಜಾರ್ನಲ್ಲಿ, ಮಾಸ್ತಿ ಕ್ಲಬ್ಬಲ್ಲಿ ಎಲ್ಲ ಸೇರ್ತಾಯಿದ್ವಿ. ಒಂದು ಈವ್ನಿಂಗು ಬಿಯರು ಗೀರು ಪಾರ್ಟಿ ಸುಮ್ಮನೆ ಹರಟೆ ಹೊಡೆಯೋಕ್ಕೆ. ಲೋಕನಾಥ್, ನಾನು, ವೆಂಕಟರಾವ್. ಲೋಕನಾಥ್ ಅಂದರೆ ಅಂಕಲ್ ಉಪ್ಪಿನಕಾಯಿ ಅಂಕಲ್. ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದರು ಅವರು. ಫಸ್ಟ್ ಟೈಮ್ ನಮ್ಮ ಜೊತೆ ಸ್ಟೇಜಿಗೆ ಬಂದಿದ್ದವರೇನೆ. ಅವರು ನ್ಯಾಷನಲ್ ಹೈಸ್ಕೂಲ್ ಅವರು ಪ್ರಾಡಕ್ಟು. ಅಲ್ಲಿ ಸೇರ್ತಾ ಇದ್ವಿ. ಆವಾಗ ಲೋಕನಾಥ್ ಕೇಳೋರು, ಏನು ಜಯಣ್ಣ ನಿನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ. ಪಾಪ ತುಂಬ ವಿಶ್ವಾಸ ಮನುಷ್ಯ ನಾನು ಕಂಡ್ರೆ. ಸರಿ ಹೇಳಿದೆ, ದೊಡ್ಡವನಿಗೆ ಅಮೇರಿಕಾದಲ್ಲಿದ್ದಾನೆ, ಈ 2ನೇವನು ಇಲ್ಲಿದ್ದಾನಾ? ಹೌದು. ಅವನು ಇಲ್ಲೇ ಇರೋ ಕೇಳಪ್ಪ, ತಂದೆ ತಾಯಿನ ನೋಡ್ಕೊಂಡಿರಬೇಕು. ಆವಾಗ ನನ್ನ ವೈಫ್ ಇದ್ದಾಗ ತಂದೆ ತಾಯಿನ ನೋಡ್ಕೊಂಡು ಒಬ್ಬರು ಇರಬೇಕು. ಎಲ್ಲರೂ ಅಮೇರಿಕಾಗೆ ಹೋಗ್ಬಿಟ್ರೆ ನೋಡಿ ನನ್ನ ಮಗ ಹೊರಟೋಗಿದ್ದಾನೆ, ನನಗೆ ಯಾರೂ ನೋಡ್ಕೊಳ್ಳೋರಿಲ್ಲ ಕಣೋ ಜಯಣ್ಣ ಅಂತ ಭಾಳ ಬೇಜಾರು ಪಟ್ಕೊಂಡು ಹೇಳೋರು. ಒಂದೊಂದು ಸರ್ತಿ ಕಣ್ಣೀರಲ್ಲಿ ನೀರು ಹಾಕ್ಕೊಂಡು ಹೇಳೋರು. ಅದು ಹಾಗೆ ಆಯಿತು. ಪಾಪ ಅವ್ರು ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಮಗ ಅಮೇರಿಕಾಗೆ ಹೊಟ್ಟದ, ಒಬ್ಬನೇ ಮಗ. ಒಬ್ಬರು ಮಗಳಿದ್ದಾಳೆ, ಮಗಳು ಬೇರೆ ಇಲ್ಲ ಅವಾಗ. ಆಮೇಲೆ ಇಲ್ಲೇ ಬಂದು ಸೇರಿಕೊಂಡ್ಲಿ. ಇನ್ನೇನು ಮಾಡ್ತಾಳೆ, ಮಗ ಬರೋಲ್ಲ ಅಂದ್ಬಿಟ್ಟ ಅಮೇರಿಕಾಯಿಂದ. ಲೆಕ್ಕ ಹತ್ತ ತಲೆಗೇನೋ ಇದು. ಕಂಡೋರ್ ತೋಟಕ್ಕೆ ನುಗ್ಗೋದು, ಎಳ್ನೀರು ಕೆಡಬೋದು, ಮಾವಿನಕಾಯಿ ಕದಿಯೋದು, ಕಾರ್ ತೆಕ್ಕೊಂಡು ಜಗಳಕ್ಕೆ ಹೋಗೋದು. ಈಗ ನನ್ನ ಮೊದಲನೇ ಮಗನೂ ಅಷ್ಟೇ. ಮೊದಲು ಹೋದ, ಇವಳಿಗೆ ಅಷ್ಟಿಷ್ಟ ಇಲ್ಲ ಅಮೇರಿಕಾ. ಸೊಸೆಗೆ ನನ್ನ ಮೊಮ್ಮಕ್ಕಳಿಗೆ ಇಬ್ಬರಿಗೂ ಅಮೇರಿಕಾ. ಅಲ್ಲಿ ಬೆಳೆದ್ಬಿಟ್ರಲ್ಲ, ಅಲ್ಲಿ ಅಡ್ಜಸ್ಟ್ ಆಗಿದೆ. ಈ 2ನೇವಳಂತೂ ಹುಟ್ಟಿದ್ದಲ್ಲೇನೆ ಅಮೇರಿಕಾದಲ್ಲಿ. ಅದೇನೋ ಅಡ್ಜಸ್ಟ್ ಆಗೋದು. ನಾನು ಅಮೇರಿಕಾಗೆ ಹೋದೆ, 2 ಸತಿ ಹೋಗಿ ಬಂದೆ. 2010 ನಾನು ನನ್ನ ವೈಫು ಎಲ್ಲ 6 ಮಂತ್ಸ್ ಹೋಗಿದ್ವಿ.
ಆಮೇಲೆ ನನ್ನ ವೈಫ್ ಹೋಗ್ಬಿಟ್ಲು 2015 ನಾನು ಒಬ್ಬನೇ ಕರ್ಕೊಂಡು ಹೋಗಿದ್ರು. ನನ್ನ ವೈಫ್ ಹೋಗಿದ್ದಾಗ ಸ್ವಲ್ಪ ಒಂಥರ ಡಿಪ್ರೆಸ್ಡ್ ಆಗಿದ್ದೀರಿ ಅಂತ ಅವ್ರ ಅಸೆಂಪ್ಷನ್ನು. ನಂದೇನು ಡಿಪ್ರೆಸ್ ಆಗಿರಲಿಲ್ಲ, ಹೀಗೆ ನಗ್ತಾನೆ ಖುಷಿಯಾಗಿದ್ರಿ. ನನಗೆ ಖುಷಿನೇ, ಏನು ಮಾಡೋಕ್ಕಾಗತ್ತೆ, ಹೋಗೋರನ್ನ ತಡೆಯೋಕ್ಕಾಗತ್ತಾ? ಪಾಪ ಅವಳು ತುಂಬ ಸಫರ್ ಮಾಡಿದ್ಲು. ಒಂದು 5 ಡೇಸು ಇದರಲ್ಲಿ ರಂಗದೊರೆ ಹಾಸ್ಪಿಟಲ್ನಲ್ಲಿ ICUನಲ್ಲಿದ್ಲು. ಅಂದರೆ ಅವಳು ಕಷ್ಟಪಡ್ತಾ ಇದ್ದೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ, ಅವಳಿಗೂ ಗೊತ್ತಾಗ್ತಾ ಇರಲಿಲ್ಲ ಆ ಸ್ಟೇಜಲ್ಲಿ. ಬಟ್ ಮಾತುಕತೆ ಆಡ್ಕೊಂಡಿದ್ಲು. ಮುಕ್ತಾಯ ಆ ಥರ ಆಯಿತು ಅಂತ ಅವರು ಕೊನೆಯ ದಿವಸ 1-2 ದಿವಸ ಮುಂಚೆ ಹೇಳಿದರು, ವೆಂಟಿಲೇಟರ್ ಮೇಲೆ ಹಾಕ್ಬಿಡೋಣ ಬೇಕಾರೆ ಅಂತ. ಕೊನೆಯ ದಿವಸ ಹೇಳಿದರು, ಆಲ್ಮೋಸ್ಟ್ ಲಾಸ್ಟ್ ಡೇ. ನಾನು ಹೇಳಿದೆ ವೆಂಟಿಲೇಟರ್ ಏನು ಬೇಡ, ತಾಳಿ ನನ್ನ ಮಗ ಬರ್ತಾ ಇದ್ದಾನೆ ಗಿರೀಶ್ ಅಂತ ಅಮೇರಿಕಾಯಿಂದ, ಬಂದು ಬಿಡಲಿ, ಆಮೇಲೆ ಮಕ್ಕಳೇ ಡಿಸೈಡ್ ಮಾಡಲಿ ಹೇಳಿದೆ. ಅವನು 5th ಡೇ ಬಂದ, ಅರ್ಲಿ ಮಾರ್ನಿಂಗ್ 2:30 ಬಂತು ಫ್ಲೈಟು. ಬಂದ 8 ಗಂಟೆಗೆ ಇಲ್ಲಿ ಬಂದಿದ್ದ. ಹಾಸ್ಪಿಟ್ಲಿಂದ ಕಾಲ್ ಬಂತು ನನಗೆ, ತುಂಬ ಸೀರಿಯಸ್ ಆಗಿದ್ದಾರೆ, ಬರಬೇಕು ಮನೆಗೆ. ಸರಿ ಅಂತ ನಾನು ನಮ್ಮ 2 ಹುಡುಗರು, ನನ್ನ ಸೊಸೆ ಎಲ್ಲ ಹೋದರೆ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಗೊತ್ತಿರಬೇಕು ನಿಮಗೆ, ಈ ಸಿನಿಮಾದಲ್ಲಿ ಎಲ್ಲ ಮಾಡಿದ್ದಾರೆ, ನಾಟಕದಲ್ಲಿ ಮಾಡಿದ್ದಾರೆ, ರಂಗದೊರೆ ಚೀಫ್ ಅವರು. ಏನು ಹೇಳಿದ್ರು? ಡಾಕ್ಟರ್ ರಾಜ್ಕುಮಾರ್ ಅಂತ. ಅದಕ್ಕೇ ಅವರು ಕಾಕನಕೋಟೆಯಲ್ಲಿ ಮಾಡಿದಾಗ ಡಾಕ್ಟರ್ ರಾಜ್ಕುಮಾರ್ MBBS ಅಂತ ಹಾಕಿದ್ದಾರೆ. ಅದೊಂದು ಗೋಳು. ಈಸ್ ಎ ವೆರಿ ನಟರಂಗದಲ್ಲಿ ವೆರಿ ಫೇಮಸ್ ಆರ್ಟಿಸ್ಟ್. ರಂಗದೊರೆ ಚೀಫು ನಟರಂಗ ಆರ್ಟಿಸ್ಟಾ? ಹೌದೌದು. ಡಾಕ್ಟರ್ ರಾಜ್ಕುಮಾರ್ ಅಂತ. ಅವರು ನ್ಯಾಷನಲ್ ಕಾಲೇಜು, ನನ್ನ ತಮ್ಮನ ಕ್ಲಾಸ್ಮೇಟ್ ಅವರು. ಈಗ ಅವರ ಇದ್ದಾರೆ, ಅವರೇ ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಈಗ ರಂಗದೊರೆ ಚೀಫ್. ನನ್ನ ತಮ್ಮನ ವಯಸ್ಸು ಅವ್ರಿಗೆ 74 75. ಓಕೆ, ಸಂಬೇರ್ ಅಬೌಟ್ ದಟ್ ಏಜ್. ತುಂಬ ಒಳ್ಳೆ ಆರ್ಟಿಸ್ಟು. ನಮ್ಮ ನಾಟಕಗಳಲ್ಲೆಲ್ಲ ರಾಜ್ಕುಮಾರ್ ಪಾರ್ಟ್ ಮಾಡಬೇಕಾಗಿತ್ತು ನಮಗೆ. ಅವ್ರು ಬಂದಿದ್ದು. ಆಮೇಲೆ ನನ್ನ ಕಸಿನ್ನು 4th ಮೇನ್ ರೋಡ್ ಚಾಮರಾಜಪೇಟೆಯಲ್ಲಿ ಬೃಂದಾವನ್ ಹಾಸ್ಪಿಟಲ್ಸ್ ಅಂತಿದೆ, ದೊಡ್ಡ ಹಾಸ್ಪಿಟ್ಲು. ಅದು ನಮ್ಮ ಕಸಿನ್ದೆ, ನಮ್ಮ ಸೋದರಮಾರ ಮಗಂದು. ಅವನು ಬಂದಿದ್ದ, ಅವರು ಬಂದಿದ್ದರು. ಆಮೇಲೆ ಅಲ್ಲಿ ಚೀಫು ಇನ್ನೊಬ್ಬರು ಹೆಲ್ತ್ ಚೀಫು ಹಾಸ್ಪಿಟಲ್ ನೋಡ್ಕೊಳ್ಳೋರು, ಅವರೆಲ್ಲ ಡಾಕ್ಟರ್ಸ್ ಕೂತ್ಕೊಂಡು ಕೇಳಿರು, ನೋಡಿಪ್ಪ ಕಂಡೀಷನ್ ಸೀರಿಯಸ್ ಆಗಿದೆ, ಬೇಕಾದ್ರೆ ನಿಮ್ಮ ಹುಡುಗ ನೋಡ್ಕೊಂಬರ್ರಿ, ನೀವುಗಳು ನೋಡ್ಕೊಂಬಂದ್ಬಿಡಿ, ವೆಂಟಿಲೇಟ್ರ್ ಮೇಲೆ ಹಾಕಿದ್ರೆ ಒಂದಷ್ಟು ದಿವಸ ಇರ್ತಾರೆ. ನಾನು ಹೇಳಿದೆ, ವೆಂಟಿಲೇಟ್ರ್ ಹಾಕಿದ್ರೆ ನಾನು ನೋಡಿದ್ದೀನಿ. ಖುಷ್ವಂತ್ ಸಿಂಗ್ ಹೇಳಿದ ಒಂದು ಮಾತು, ಏನು ಅಂದರೆ, ಐ ಆಮ್ ನಾಟ್ ಅಫ್ರೇಡ್ ಆಫ್ ದಿ ಡೆತ್, ಬಟ್ ಐ ಆಮ್ ಅಫ್ರೇಡ್ ಆಫ್ ದಿ ವೇ ಐ ಡೈ ಅಂತ. ಯಾಕೆ ಅಂದರೆ ಅದಕ್ಕೆ ಸಾವಿನ ಬಗ್ಗೆ ಭಯ ಇಲ್ಲ, ಬಟ್ ಹೇಗೆ ಸಾಯ್ತೀನಿ ಭಾಳ ಭಯ ಇದೆ. ಯಾಕೆ ಅಂದರೆ ಅವನು ಹೇಳ್ದ, ಡಾಕ್ಟರ್ಸ್ ನನ್ನ ಹಾಸ್ಪಿಟ್ಲ್ಗೆ ಹೋದ ತಕ್ಷಣ ಎಲ್ಲೆಲ್ಲೂ ಓಪನಿಂಗ್ ಇದೆಯೋ ಅಲ್ಲೊಂದು ಟ್ಯೂಬ್ ಸಿಗ್ತಾರೆ, ಕೊನೆಗೆ ನೋಡ್ತಾರಂತೆ, ಎಲ್ಲ ಟ್ಯೂಬು ಸಿಕ್ಕಿದ ಮೇಲೆ 1-2 ಟ್ಯೂಬ್ ಮಿಕ್ಕೋಗುತ್ತಂತೆ ಅವ್ರಿಗೆ. ಅದಕ್ಕೇನು ಮಾಡ್ತಾರಂತೆ, ತೂತ್ಕೊಡ್ತಾರಂತೆ. ತೂತ್ಕೊಡ್ಬಿಟ್ಟು ಆ 2 ಟ್ಯೂಬ್ ಹಾಕಿಬಿಟ್ಟು ಅದಕ್ಕೆ ರೀಡಿಂಗ್ ತೊಗೊಳಕ್ಕೋಸ್ಕರ. ಅದರಿಂದ ಆ ಥರ ನಾನು ಹೇಳಿದೆ ಅವ್ರಿಗೆ. ಡಾಕ್ಟ್ರಿಗೆ ಆ ಟೈಮ್ನಲ್ಲಿ ನಾನು ಜೋಕ್ ಕಟ್ ಮಾಡಿದೆ, ಈ ಜೋಕ್ ಹೇಳಿದೆ ಡಾಕ್ಟ್ರಿಗೆ. ನಕ್ಕರು ಅವರು. ಅದಕ್ಕೇನು ನಾನು ನಗೋದೆಲ್ಲ ವಿಷಯ, ಅವಳು ತುಂಬ ಅನುಭವಿಸೋದೆಲ್ಲ ಆಗಿದೆ. ಏನಾಯಿತು, ಮಕ್ಕಳ ಮದುವೆ ಆಯಿತು, ಎಲ್ಲ ಆಗಿದೆ, ಮೊಮ್ಮಕ್ಕಳಾಯಿತು, ನೋಡಿದಾಳೆ, ಎಲ್ಲ ಆಗಿದೆ. ಇನ್ಯಾಕೆ ಅವಳಿಗೆ ಎಲ್ಲ ಟ್ಯೂಬುಗಳು ಸಿಕ್ಕಿ ವೆಂಟಿಲೇಟ್ರ್ ಹಾಕಿ ಪ್ರಾಣ ಇಡ್ತೀರ? ಆ್ಯಂಡ್ ನೀವು ವೆಂಟಿಲೇಟ್ರ್ ಹಾಕಿ ಬದುಕಿಸ್ತೀರಾ? ಸಾಧ್ಯವೇ ಇಲ್ಲ. ವೆನ್ ಒನ್ಸ್ ಯು ಗೋ ಆನ್ ದ ವೆಂಟಿಲೇಟರ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಮ್ ಬ್ಯಾಕ್ ಇನ್ ಹರ್ ಕಂಡೀಷನ್. ಯಾಕೆಂದರೆ ಅಷ್ಟು ವೀಕ್ ಆಗಿದ್ದಾಳೆ, ಇದು ಡಯಾಬಿಟಿಕ್ ಬೇರೆ ಎಲ್ಲ ಸೇರಿ ಗ್ಯಾಂಗ್ರೀನ್ ಸ್ಟಾರ್ಟ್ ಆಗ್ತಾಯಿದೆ ಟ್ರಬಲ್. ಈಗ ಅಟ್ಲೀಸ್ಟ್ ಕಣ್ತೆರೆದು ನೋಡ್ತಾ ಇದ್ದಾಳೆ ನಮ್ಮನ್ನು, ನಗುತ್ತಾಳೆ, ನಾವು ಮಾತಾಡಿದ್ದು ಕೇಳಿಸ್ಕೊತಾ ಇದ್ದಾಳೆ. ಬಿಟ್ಟುಬಿಡಿ ಅಷ್ಟೇ. ಅದಕ್ಕೊಂದು ಅಫಿಡವಿಟ್ ತೊಗೊಂಡು ಬರ್ಕೊಟ್ಬಿಟ್ಟೆ. ಅಲ್ಲಿಗೆ ಒಳಗೋದ್ವಿ ನಾವೆಲ್ಲರೂ ಸುತ್ತೂರ ಕಾಲು ಮಾಡಿರು. ಅವಳು ಏನು ಹೇಳಿದ್ರು, ನೋಡಮ್ಮ ಗಿರಿ ಬಂದಿದ್ದಾನೆ ಅಂದೆ. ಆಯಿತು, ಯಾಕಪ್ಪ ಬಂದೆ ಅಲ್ಲಿಂದ ಅಂತ ಅವನು ಕೂಡ ಅಂದರು. ಅಷ್ಟೇ ಆ ಟೈಮಲ್ಲಿ ಅದು ಕೇಳಿಲ್ಲ. ಸರಿ, ಆಚೆ ಕಡೆ ಬಂದು ಅವ್ರು ಹೇಳಿದರು, ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿಬಿಡ್ತೀವಿ, ಸುಮ್ಮನೆ ಯಾಕೆ, ಪೇಮೆಂಟ್ ಅಲ್ಲ ಇಲ್ಲಿ ಇನ್ನೇನು ಅವ್ರ ಕಂಡೀಷನ್, ಇಟ್ಸ್ ಎ ಕ್ವಶನ್ ಆಫ್ ಸಮ್ ಕಪಲ್ ಆಫ್ ಅವರ್ಸ್. ಶಿಫ್ಟ್ ಮಾಡಿ ವಾರ್ಡಿಗೆ ಶಿಫ್ಟ್ ಮಾಡಿದ್ಲು, ಹೋಗ್ಬಿಟ್ಲು ಅಂತ ಇಟ್ಕೊಳ್ಳಿ. ಅಲ್ಲ, ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಡೆತ್ ಈಸ್ ಸರ್ಟನ್ ಅಲ್ವಾ? ಆ ಟೈಮಲ್ಲಿ ನಾವು ಅವ್ರಿಗೆಲ್ಲ ಇನ್ನೇನು ಹಿಂಸೆ ಕೊಡೋದು, ಅವಳಿಗೇನು ಹಿಂಸೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅವಳಿಗೆ, ಬಟ್ ನಮಗೆ ಗೊತ್ತಾಗುತ್ತೆ, ನೋಡ್ತಾ ಇರೋರಿಗೆ ಗೊತ್ತಾಗತ್ತೆ ಅವಳಿಗೆ. ಯಾಕೆಂದರೆ ಆ ಸ್ಟೇಜ್ ಹೊಟ್ಟೋಗಿರ್ತಾಳೆ ಅವಳು. ಅದಕ್ಕೆ ಹೇಳಿದೆ, ಇದೆಲ್ಲ ಏನು ದೊಡ್ಡ ವಿಷಯ ಅಲ್ಲ ಇದು. ಆದರೆ ನೀವು ತುಂಬ ಹತ್ತಿರದವ್ರು ಸಾವನ್ನ ತುಂಬ ಪ್ರಾಕ್ಟಿಕಲಾಗಿ ತೊಗೊಂಡಿದ್ದೀರಿ. ಹೌದು, ಸತ್ತೋದ ಮೇಲೆ ತೊಗೊಂಡೋಗಿ ಸ್ಮಶಾನಕ್ಕೆ ಕ್ರೆಮೇಟ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಮನೆಯವರೆಲ್ಲ ಉಪವಾಸ ಇರ್ತಾರೆ, ಬರೋ ತನಕ ಊಟ ಮಾಡೋ ಆಗಿಲ್ಲ, ಸ್ನಾನ ಮಾಡಿರ್ತಾರಷ್ಟೇ. ಎಷ್ಟು ಇದಾಗಿರುತ್ತೆ ಮನೇಲಿ. ಅವತ್ತು ಅಡುಗೆ ಮಾಡಬಾರ್ದು ಅಂತ ರೂಲ್ ಇದೆ. ಅವತ್ತು ಬೆಂಕಿ ಒಲೆ ಹತ್ತಿಸ್ಬಾರ್ದು ಅಂತ, ಗ್ಯಾಸ್ ಒಲೆ ಏನೋ ಅಲ್ಲ, ಇನ್ನೊಂದಲ್ಲ, ಒಲೆ ಹತ್ತಿಸ್ಬಾರ್ದು ಅಂತ ಒಂದು ಕಾಲದಲ್ಲಿ, ಬೆಂಕಿ ಹಾಕಬಾರ್ದು ಅಂತ. ಅದಕ್ಕೆ ಎಲ್ಲ ಇದು ಇಟ್ಕೊಂಡು ಮನೇಲಿ ಎಲ್ಲ ಉಪವಾಸಗಳು ಮಾಡ್ತಾರೆ.
ಅವರು ಹೋಗಿ ಮನೆಗೆ ಬರೋದು ಸಾಯಂಕಾಲ 7 ಗಂಟೆ ಆಗ್ಬೋದು, 6 ಗಂಟೆ ಆಗ್ಬೋದು. ಏನು ಸಾಧಿಸ್ದಂಗೆ ಆಯ್ತು ಇದರಲ್ಲಿ. ಅದರಿಂದ ನಾನು ಕಮಿಷನ್ ಇಲ್ಲ ಅಂತ ಈ ತಿಥಿ ಆಗಲಿ ಮಾಸಿಕ ಆಗಲಿ ಇದು ಅದಕ್ಕೆ ಒಂದು ಅರ್ಥ ಇದ್ದು ಮಾಡಿದ್ರೆ ಅವ್ರು ಬೇರೆ, ಆ ಗ್ರೂಪ್ ನಾನು ನಮ್ಮ ಇನ್ನೊಬ್ಬರ ಪದ್ಧತಿಗೆ ನಾನು ಮಾತಾಡೋಕ್ಕೋಲ್ಲ ಹೇಳ್ತೀನಿ. ಅದರಲ್ಲಿ ಏನಾಗುತ್ತೆ, ವೈಕುಂಠ ಸಮಾರಾಧನೆ ಯಾಕೆ ಮಾಡ್ತಾರೆ, ತಿಥಿ ಧರ್ಮಕ್ಕೆ ಎಲ್ಲ ಬಿಟ್ಬಿಡಿ. ವೈಕುಂಠ ಸಮಾರಾಧನೆ ಮೇಲೆ ಕೈಮಂಡೆ ಅಂತ ಮಾಡ್ತಾರೆ, ನೆಕ್ಸ್ಟ್ ಡೇ ಕೈಮಂಡೆ ಅಂತ. ವೈಕುಂಠ ಸಮಾರಾಧನೆ ಯಾಕೆ ಮಾಡ್ತಾರೆ ಅಂದರೆ ಆವತ್ತಿನ ದಿವಸ ನಿಮ್ಮದು ಆ ಕೊಳೆ ಅಥವಾ ಕಳೆ ಎಲ್ಲನೂ ತೀರಿಸ್ಕೊಂಡು ಜನಗಳನ್ನೆಲ್ಲ ಸೇರಿಸ್ತೀರ. ಆಲ್ ರಿಲೇಟಿವ್ಸ್ ವಿಲ್ ಕಮ್ ಆ್ಯಂಡ್ ಸಿಟ್ ಟುಗೆದರ್. ಬಾಳೆ ಎಲೆ ಸೊಗಸಾದ ಊಟ, ಗೊತ್ತಾಯ್ತೆ, ಸೊಗಸಾದ ಊಟ, ನಗ್ತಾಗ್ತಾ ಇರ್ಬೋದು. ಕೆಲವರು ಹಳೆಯದನ್ನೆಲ್ಲ ನಾಪಿಸ್ಕೊಂಡು ಇದು ಮಾಡ್ಬೋದು, ಯಾರೂ ಅಳೋಲ್ಲ. ವೈಕುಂಠ ಸಮಾರಾಧನೆ ಎಲ್ಲ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಯಾರು ಸತ್ತೋದ್ರೂ ಅವ್ರಿಗೆ ಇಷ್ಟವಾದ ತಿಂಡಿಗಳು, ಒಬ್ಬಟ್ಟಾಗಲಿ ಅಥವಾ ಏನೋ ಸಿಹಿ ತಿಂಡಿಗಳು ಎಲ್ಲ ಮಾಡಿಸ್ತಾರೆ ಅವತ್ತು ವೈಕುಂಠ ಸಮಾರಾಧನೆ. ಅದನ್ನು ಮಾಡ್ತಾರೆ. ಇಟ್ಸ್ ಓನ್ಲಿ ಎ ಗ್ಯಾದರಿಂಗ್, ಸೋಷಿಯಲ್ ಗ್ಯಾದರಿಂಗ್ ಮಾಡೋದು ಅಷ್ಟೇ. ನೆಕ್ಸ್ಟ್ ಡೇ ಕೈಮಂಡೆ ಅಂತ ಮಾಡ್ತಾರೆ. ಆ ಕೈಮಂಡೆ ಅರ್ಥ ಏನು ಅಂದರೆ, ಇದನ್ನು ನಾನು ಮಾತ್ರ ಸ್ಟಡಿ ಮಾಡಿ ಹೇಳ್ತಾ ಇದ್ದೀನಿ. ಕೈಮಂಡೆ ಸ್ಟಡಿ ಏನು ಅಂದರೆ, ಮನೆಗೆ ಒಬ್ಬರು ಹೋಗ್ಬಿಟ್ರು ಅಂದರೆ ಅವ್ರ ರಿಲೇಟಿವ್ಸ್ ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟಿರ್ತಾರೆ ಮನೇಲಿ, ಗೊತ್ತಾಯ್ತಾ. ಯಾರೂ ಹೋಗಿರಲ್ಲ. ಎಲ್ಲ ನಮ್ಮ ಶ್ಯಾಮಲ ಹೋದಾಗ ನಮ್ಮ ಮನೆಯೊಳಗೆ 15-20 ಜನ ಒಂದು ಇದ್ಕೊಂಡಿದ್ರು. ಅದರಲ್ಲಿ 10 ಜನ ಮನೇಲೇ ಉಳ್ಕೊಂಡಿದ್ರು. ನನಗೇನು ತೊಂದರೆ ಆಗಲಿಲ್ಲ, ಅದು ಬೇರೆ ವಿಷಯ. ಬಟ್ ಕೆಲವ್ರ ಮನೇಲಿ ಪಾಪ ತೊಂದರೆ ಆಗ್ಬೋದು. ಅದಕ್ಕೇನು ಮಾಡ್ತಾರೆ, ಕೈಮಂಡೆ ಅಂತ ಒಂದು ಮಾಡ್ತಾರೆ. ಕೈಮಂಡೆ ದಿವಸ ಹೆಣ್ಮಕ್ಳು ಇರ್ತಾರಲ್ಲ, ಅವರು ಊಟ ಹಾಕಬೇಕು ಮಿಕ್ಕನಾದವ್ರಿಗೆಲ್ಲ. ಅವ್ರಿಗೆ ಕಷ್ಟ ಗೊತ್ತಾಗಲಿ ಅಂತ ಅವ್ರು ಮದುವೆ ಹೊಟ್ಟೋಗಿರ್ತಾರೆ. ಅವರು ಇಲ್ಲಿ ಫೈನಾನ್ಷಿಯಲಾಗಿ ಏನು ಇನ್ವಾಲ್ವ್ಮೆಂಟ್ ಇಲ್ಲ, ಗಂಡು ಮಕ್ಕಳಿಗಿರುತ್ತೆ ಅಥವಾ ಯಾರೋ ಇರುತ್ತೆ. ಕೆಲವ್ರ ಮನೇಲಿ ಹೆಣ್ಮಕ್ಳಿಗೂ ಇರ್ಬೋದು, ಗೊತ್ತಾಗಲ್ಲ. ಅವರು ಅದನ್ನು ಅವತ್ತು ಅವರು ಊಟ ಅರೇಂಜ್ ಮಾಡಬೇಕು, ಅವರೇ ಅಡುಗೆ ಮಾಡಿ ಊಟ. ಅದಾದ ಮೇಲೆ ಅವತ್ತು ಸಾಯಂಕಾಲ ಆಲ್ ರಿಲೇಟಿವ್ಸ್ ಎಕ್ಸೆಪ್ಟ್ ದಿ ಸನ್ನು ಯಾರು ಇರಬೇಕು ಮನೆಯಲ್ಲಿ, ಅವರು ವಾಸ ಮಾಡ್ತಾ ಇದ್ದವ್ರು ಬಿಟ್ಟು ಬಾಕಿಯವರೆಲ್ಲ ಸೂರ್ಯಾಸ್ತ ಆಗೋದ್ರೊಳಗೆ ದೇ ಹ್ಯಾವ್ ಟು ಗೋ ಔಟ್. ಆಡನೆ ಕಂಡೀಷನ್ ಯಾಕೆ ಮಾಡಿದ್ದಾರೆ ಅಂದರೆ, ಇನ್ನು ಮುಂದೆ ಮನೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ. ಅವ್ರಿಗೆಲ್ಲ ಅಡುಗೆ ಮಾಡ್ಕೊಂಡು ಅಡುಗೆ ಮಾಡಿ ಊಟ ಆಗೋದ್ಮೇಲೆ ಸೂರ್ಯಾಸ್ತ ಆಗೋದ್ರಲ್ಲಿ ದೇ ಶುಡ್ ನಾಟ್ ಸಿ ಮೂನ್ ಆರ್ ವಾಟ್ ಎವರ್ ಮೈಟ್ ಬಿ. ಈವ್ನಿಂಗ್ ನೋಡೋ ಆಗಿಲ್ಲ. ಅವರು ಎಲ್ಲರೂ ಖಾಲಿ ಮಾಡಿಬಿಡಬೇಕು. ಇದಕ್ಕೂ ಒಂದು ಪದ್ಧತಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಇವ್ರಿಗೆ ತೊಂದರೆ ಆಗಿರುತ್ತೆ. 12 ದಿವಸ 13 ದಿವಸ ಅನುಭವಿಸಿರ್ತಾರಲ್ಲಪ್ಪ ಮನೇಲಿ ಇರೋರು, ವಯಸ್ಸಾದವ್ರು ಇರ್ಬೋದು, ಇನ್ನೊಬ್ಬ ಅವ್ರನ್ನೆಲ್ಲ ಕಳಿಸ್ಬಿಡ್ಬೇಕು ಅಂತ. ಯಾರೂ ಇರ್ಕೂಡ್ದು. ಮನೇಲಿ ಯಾರು ವಾಸ ಇರ್ತಾರೋ, ಈಗ ನಾನಿದ್ದೀನಿ, ಇವರಿದ್ದಾರೆ, ಇಲ್ಲಿದ್ದಾರೆ, ಇಷ್ಟು ಜನ ಮಾತ್ರ ಉಳ್ಕೋಬೇಕು, ಯಾರೂ ಉಳ್ಕೊಳ್ಳೋದಿಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಮಾಡ್ತಾರೋ ಬಿಡ್ತಾರೋ ಫೈನಲ್ ಮಾಡ್ತಾ ಇಲ್ಲ, ಬಟ್ ದಟ್ಸ್ ಅ ಕಂಡೀಷನ್ ವಿಚ್ ಇಸ್ ಮೇಡ್. ಅದೊಂದು ಪದ್ಧತಿ ಇದೆ, ಇಲ್ಲ ಅನ್ನಲ್ಲ ನಾನು. ಅದ್ರ ಹಿಂದೆ ಒಂದು ಲಾಜಿಕ್ ಕೂಡ ಇದೆ. ಲಾಜಿಕ್ ಇದೆ, ಸೈನ್ಸ್. ಈಗ ಇನ್ನೊಂದಿದೆ. ಗರುಡ ಪುರಾಣ ಯಾಕೆ ಓದಿಸ್ತಾರೆ ಅಂದರೆ, ಮನಸ್ಸು ಮೆಂಟಲ್ಲಾಗಿ ಆ ಪುರಾಣ ಕೇಸಲ್ಲಿ ಆಮೇಲೆ ಆತ್ಮ ಹೇಗೆ ಹೋಗುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಗರುಡ ಪುರಾಣದಲ್ಲಿ ಬರುತ್ತದು. ಈಗ ಹೋದರೆ ಹಸು ದಾನ ಕೊಡ್ತಾರೆ, ಯಾರನ್ನ ಹೋಗ್ಬಿಟ್ರೆ ಹಸು ದಾನ ಕೊಡ್ತಾರೆ, ಹಸು ಕರು ದಾನ ಕೊಡ್ತಾರೆ. ಪಿಂಡ ಹಾಕಬೇಕಾರೆ ಕಾಗೆಗೆ ಹಾಕೋದು ಹುಡುಕೊಂಡು. ಕೆಲವರು ಹಸುಗೂ ಇಡ್ತಾರಂತೆ, ನಂಗೆ ಗೊತ್ತಿಲ್ಲ. ಯೂಶ್ವಲಾಗಿ ನಮ್ಮಲ್ಲಿ ಕೇಳಿದ ಪ್ರಕಾರ ನಾನು ಮಾಡಿದೆ, ಕಾಗೆ ಹುಡುಕೊಂಡೋಗಿ ಕಾಗೆ ಕೊಡ್ತಾರೆ. ಕಾಗೆ ಯಾಕೆ ಕೊಡ್ತಾರೆ ಅಂದರೆ, ಕಾಗೆ ಹೈಯೆಸ್ಟ್ ರೇಂಜ್ಗೆ ಹೋಗುತ್ತಂತೆ, ಮೇಲೆ ಹಾರೋದಲ್ಲಿ ಎತ್ತರ ಅಂದರೆ ಸ್ವರ್ಗಕ್ಕೆ ಹೋಗುತ್ತೆ ಅಂತ, ತನಕ ಹೋಗುತ್ತೆ ಅಂತ. ಅದರಿಂದ ಇಟ್ ರೀಚಸ್ ದಿ ಪೀಪಲ್ ದೇರ್ ಅಂತ, ಸತ್ತವರು ಅವ್ರಿಗೆ ತಲುಪಿಸುತ್ತೆ ಅಂತ ಪಿಂಡ ಅಂತ ತೊಗೊಂಡೋಗಿ ಅಲ್ಲಿ ಕೊಡ್ತಾರೆ ಕಾಗೆ. ಇದೊಂದು ಅರ್ಥ ಇಟ್ಕೊಂಡು ಮಾಡ್ತಾರೆ. ಆಮೇಲೆ ನೆಕ್ಸ್ಟು ಹಸು ಯಾಕೆ ದಾನ ಕೊಡ್ತಾರೆ ಅಂದರೆ, ಅಲ್ಲಿ ವೈತರಣಿ ರಿವರ್ ಹರಿತಾ ಇರುತ್ತೆ. ವೈತರಣಿ ರಿವರು ಆತ್ಮ ಅಲ್ಲಿ ಹೋಗಿ ಕೂತಿರುತ್ತೆ, ಕ್ರಾಸ್ ಮಾಡೋಕ್ಕಾಗಲ್ಲ ಆತ್ಮಕ್ಕೆ. ಮತ್ತು ಫಿಸಿಕಲ್ ಆಗಿವೆಲ್ಲ ಒಂದು ಕಥೆಗಳ ಥರ ವೈತರಣಿ ಕಾಯ್ತಾ ಇರುತ್ತೆ. ಹಸು ಒಂದೇ ರಿವರ್ ಕ್ರಾಸ್ ಮಾಡೋದು. ಅಂದರೆ ಈ ಪ್ರಾಣಿಗಳಲ್ಲಿ ನೀವು ಹಂದಿನೂ ಇಟ್ಕೋಬೋದು, ಬೈಕು ಕತ್ತೆನೂ ಇಟ್ಕೋಬೋದು. ಪುಣ್ಯಕೋಟಿ ಹಸು ಅದು ಕಾದಿರುತ್ತೆ ನೀವು ಬರೋ ತನಕ. ಆತ್ಮ ಬಂದು ಅದ್ರ ಮೇಲೆ ಕೂತ್ಕೊಂಡು ಇಟ್ ಕ್ರಾಸಸ್ ವೈತರಣಿ ರಿವರ್ ಆ್ಯಂಡ್ ರೀಚಸ್ ಸ್ವರ್ಗ. ಇದು ಕನ್ವೆನ್ಷನ್ನು. ಇದು ಕನ್ವೆನ್ಷನ್ ಯಾರು ಮಾಡ್ತಾ ಇದ್ದಾರೆ, ಏನು ಮಾಡ್ತಾರೆ, ಅವರವ್ರ ಇಷ್ಟ. ಅದಕ್ಕೆ ನಾನು ಯೋಚನೆ ಮಾಡಿ ಇದು ಹೇಳಿದ್ದು. ಇದು ಯಾತಕ್ಕಿದೆ ಅಂತ ಹೇಳಿದ್ದಷ್ಟೇ. ಸತ್ಕಾರ ಕೂಟ ಇದಕ್ಕೆ ಅಂತ. ಗುರು ನೀವ್ ಹೇಳೋ ಮಾತು, ನಾವು ಸರಿಯಾದ ದಾರಿಲಿ ಹೋದ್ರೆ ಇರೋದು ಒಂದೇ ದಾರಿ, ಅಡ್ಡ ದಾರಿ ಹಿಡಿದ್ರೆ ನೂರಾರು. ಇವ್ರು ವೆಂಕಟರಾವು, ನಾನು
ನಮ್ಮ ನಾಣಿ ಟ್ವಿನ್ಸ್ ಅಂತ ಕರೀತಾ ಇದ್ದ. ಟ್ವಿನ್ಸ್ ಆಗೋದಿಲ್ಲ, ನನಗಿಂತ ತುಂಬ ಚಿಕ್ಕವರು, 5-6 ವರ್ಷ ಚಿಕ್ಕವರು. ಸರ್ ಇದು ಸಂಸ್ಕಾರದ ಫಿಲಮ್. ನಿಮ್ಮ ಪಾತ್ರ? ನನ್ನ ಪಾತ್ರ. ಅದು ಸರ್ಟಿಫಿಕೇಟು ಮೇಲ್ಗಡೆ ಸಪೋರ್ಟಿಂಗ್ ಆ್ಯಕ್ಟರ್ಗೆ. ಹೌದಾ? ಮೈಸೂರು ಸರ್ಕಾರ ಸರ್? ಹೌದು. ಇದು ಕರ್ನಾಟಕದ ಹೆಸರು ಬರೋಕ್ಕೆ ಮುಂಚೆನೇ ಮಾಡ್ಬಿಟ್ಟಿದ್ದೀರಾ? ಹೌದು ಹೌದು. ಶುಭಮಂಗಳದಲ್ಲಿ ಏನು ಪಾತ್ರ ನಿಮ್ಮದು? ಶುಭಮಂಗಳದಲ್ಲಿ ಅವನು ಮ್ಯಾನೇಜರ್ ಪಾಠ. ಅದು ಹೆಣ್ಣು ಹುಣ್ಣು ಮಣ್ಣು ಅಂತ ರಾಜೇಶ್ ಮಾಡಿದ್ದು ಫಿಲಮು. ರಾಜೇಶ್ ಅವರು. ಇದು ರಾಜ್ಕುಮಾರ್ ಜೊತೆ ಅದು? ರಾಜ್ಕುಮಾರ್ ಜೊತೆ ಹೃದಯ ಸಂಗಮ ಅದೆಲ್ಲ ಇದೆ ಇವಳ ಕ್ಯಾಮ್ರಾದಲ್ಲಿ, ಫೋನ್ನಲ್ಲಿದೆ, ನಿಮಗೆ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಹೇಳಿದೆ. ಇದು ರವಿ ಬೆಳಗೆರೆ ಅವರೆಲ್ಲ ನನಗೆ ಸನ್ಮಾನ ಮಾಡಿದ್ರು. ಅದೇ ಇದು ಅಂತರಂಗದವ್ರದ್ದು ಅಂತರಂಗದವರು. ಇದರಲ್ಲಿ ರವಿ ಬೆಳಗೆರೆ, MS ನರಸಿಂಹಮೂರ್ತಿ, ಆಮೇಲೆ ಇವರು ನರಸಿಂಹರಾಜು ಮಗಳು ಸುಧಾ ನರಸಿಂಹರಾಜು, ಶಿವರಾಮು ಎಲ್ಲ ಅವರೇ. ಇಲ್ಲಿ ಬೇರೆ ಎಷ್ಟು ಪಿಕ್ಚರ್ ಮಾಡಿದ್ರಿ ನೀವು ಟೋಟಲು? ನಾನು 26 ಮಾಡಿದೆ. ಆಮೇಲೆ ಕಷ್ಟ ಆಯಿತು ನನಗೆ, ಯಾಕೆಂದರೆ ITIನಲ್ಲಿ ನಾನು ರಜಾ ಕೊಡಲಿಲ್ಲ ಅಲ್ಲ. ನನಗೆ ನನ್ನ ಸೆಕ್ಷನ್ನಲ್ಲಿ 30 ಜನ ಇದ್ದರು. ನಾನು ಡೆಪ್ಯೂಟಿ ಚೀಫ್ ಇಂಜಿನಿಯರಾಗಿ ರಿಟೈರ್ ಆದೆ. 30 ಜನ ಇದ್ದರು. ನಾನು ಹೊಟ್ಟಾದ್ರೆ ನಮ್ಮ ಅಸಿಸ್ಟೆಂಟ್ ಇಬ್ಬರು ಇದ್ದರು. ಎಷ್ಟು ನೋಡ್ಕೊಳ್ತಾರೆ. ಕೊನೆಗೆ ನಮ್ಮ ಡೈರೆಕ್ಟ್ರು ನನ್ನ ಕ್ಲಾಸ್ಮೇಟೇ ಶ್ರೀಧರ್ ಅಂತಿದ್ದು. ಅವ್ರು ಕರೆದು ಹೇಳಿದ್ರು, ಅಪ್ಪ ನೀನು ಈಗ ರಜಾ ತೊಗೊಂಡು ಹೋಗ್ತಾ ಇದ್ದರೆ ಸೆಕ್ಷನ್ ಗಲಾಟೆ ಏನು, ಅದು ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸೆಕ್ಷನ್, ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅಂತ. ಏನಾದ್ರು ಮಾಡೋನು ಬಿಟ್ಟುಬಿಟ್ಟೆ ನಾನು. ಅದು ಬಿಟ್ಟೆ. ನಂದು 4 ಡಿವಿಷನ್ ಇದೆ. ಒಂದು ನಾಟಕ, ಶುರು ಮಾಡಿದ ನಾಟಕ. ಆಮೇಲೆ ನೆಕ್ಸ್ಟು ಇದು ಮ್ಯೂಸಿಕ್ಕು. ಅಶ್ವತ್ತು ಫಸ್ಟ್ ಟೈಮ್ ಕಮ್ಮಿಂಗ್ ಆನ್ ದ ಸ್ಟೇಜ್ ಪ್ರೋಗ್ರಾಮ್ ಕೊಟ್ಟಿದ್ದು ನಮ್ಮಿಂದ ಅಂದರೆ ನಾವೆಲ್ಲ ಒಂದು ಕನ್ಸರ್ಟ್ ಮಾಡ್ಕೊಂಡಿದ್ದೆ. ಕತ್ತಲಲ್ಲಿ ಬೆತ್ತಲ್ಲಾದ ಚಂದ್ರಮ್ಮ, ಬಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಅದ್ರ ಕಥೆ ಹೇಳ್ತೀನಿ, ಕೈಲಾಸ ಭೈರವ ಹೇಳ್ತೀನಿ. ತಿಪ್ಪಾರಳ್ಳಿ ಬಲ್ಲೂರ. ಮೂರನೇದು ಮೂರನೇದು ಇದು ಸಿನಿಮಾಗೆ ಹೋದೆ. ಸಿನಿಮಾದು ಮಾಡ್ತಾಯಿದ್ದೆ. 4ನೇದು ಸೀರಿಯಲ್ ಕರೆದ್ರು, ಸಂಬಂಧ ಮಾಲೆ. ಅದರದ್ದು ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ. ಅದೊಂದು ಸ್ವಲ್ಪ ದೊಡ್ಡ ಗಲಾಟೆ ಆಯಿತು. ನೋಡಿ ಹೆಂಗ್ ಪಾತ್ರದ್ದು ಅದು ಇಟ್ಕೊಂಡಿದ್ದೀನಿ. ಪೇಪರ್ ಕಟ್ಟಿಂಗ್ ಎಲ್ಲ ಇಟ್ಕೊಂಡಿದ್ದೀನಿ. ಸಂಬಂಧ ಮಾಲೆ ಮಾಡಿದೆ. ಆಮೇಲೆ ಆಷಾಢಭೂತಿ ಏನು ನೋಡ್ತಾರೆ ಹೌದು, ಆಷಾಢಭೂತಿ ನಾಟಕ ದೂರದರ್ಶನಿಗೆ ಮಾಡಿದ್ವಿ. ಆಮೇಲೆ ಬೀಚಿ ಅವ್ರದ್ದು ಏಕೀಕರಣ, ಅದು ನಾಟಕ ಅದನ್ನು ದೂರದರ್ಶನಿಗೆ ಮಾಡಿದ್ವಿ. ಅದನ್ನು ಮಾಡಿದ ಮೇಲೆ ಆಮೇಲೂ ಅಷ್ಟೇ ನನಗೆ ರಜದ ಪ್ರಾಬ್ಲಮ್ ಶುರುವಾದ್ರಿಂದ ನಾನು TV ಸೀರಿಯಲ್ಗೆ ಹೋಗಲಿಲ್ಲ. TV ಸೀರಿಯಲ್ ಯಾಕೋ ಬೇಜಾರಾಯಿತು ನನಗೆ. ಯಾಕೆಂದರೆ ಸಂಬಂಧ ಮಾಲೆಯಲ್ಲೇ ಬೇಜಾರಾಯಿತು. ಏನು ಅಂದರೆ ಬೆಳಿಗ್ಗೆ ಬಣ್ಣ ಕೂಡಿಸ್ಬಿಡ್ತಾರೆ ಒಂದೊಂದು ದಿವಸ, ಮಧ್ಯಾಹ್ನದ ಮೇಲೆ ಶೂಟಿಂಗ್ ಬರುತ್ತೆ. ನಮ್ಮ ನಾಟಕದವ್ರಿಗೆ ಅದು ಆಗಲ್ಲ. ಸಿನಿಮಾ ಬಿಟ್ಟಿದ್ದು ಅದೇ ಕಾರಣ. ನಾನು ನಾಗಾರಣ ಬರೋಣ ಬಂಗಾರ ಜಿಂಕೆ ಮಾಡಿದೆ. ನಾನು ಪ್ರತಿ ಬಂದಾಗಲೂ ಇದೇ ತೊಂದರೆನಪ್ಪ. ಹೋಗ್ಲಿ ಆ ಮಂಟಪದ ಹತ್ರ ಅಲ್ಲಿ ಬಿಟ್ಬಿಡಪ್ಪ. ಬಂಗಾರ ಜಿಂಕೆಲೆ ವಿಷ್ಣುವರ್ಧನ್ ಜೊತೆ. ವಿಷ್ಣುವರ್ಧನ್ ನಮ್ಮ ನ್ಯಾಷನಲ್ ಕಾಲೇಜು ಸ್ಟೂಡೆಂಟು. ನ್ಯಾಷನಲ್ ಕಾಲೇಜ್ ಹಿಸ್ಟ್ರಿ ಅನ್ನೋ ಕ್ಲಬ್ನಲ್ಲಿ ನಾಟಕ ಪಾಠ ಮಾಡ್ತಾ ಇದ್ದ. ಅವ್ನು 8 ಪಾಠ ಹಾಕ್ತಾ ಇದ್ವಿ ಅವನಿಗೆ. ಸಂಪತ್ ಕುಮಾರ್ ಅಂತ ಅವನ ಹೆಸರು. ನಾವು ಬೇಂದ್ರೆ ಅವ್ರದ್ದು ಸಾಯೋ ಮಾಡಿದ್ವಿ. ಸಾಯೋ ಆಟ ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಕಳ್ಳನ ಹೆಂಡ್ತಿ ಅವನು ಯಾರೋ ವಿಷ್ಣುವರ್ಧನ ಗೊತ್ತಾಯ್ತೆ. ಶ್ರೀನಿವಾಸ ಜಿ ಕಪ್ಪಣ್ಣ ಇದಾನಲ್ಲ, ಅವನ್ನೆಲ್ಲ ಆರ್ಗನೈಸ್ ಮಾಡಿದ ಅವನು ಪಾರ್ಟು. ನಾಣಿ, ಸೀತಾರಾಮ್, ಉಪಾಸನೆ ಸೀತಾರಾಮು ಇವರೆಲ್ಲ ಸೇರಿ ಅಲ್ಲಿ ಸಾಯೋ ಆಟ ಮಾಡಿದಾಗ ಆವಾಗ ಅವನು ನಮ್ಮ ಜೊತೆ ಹೆಣ್ಣು ಪಾರ್ಟ್ ಮಾಡ್ತಾಯಿದ್ದ. ಅವನು ಬರೀ ಅದೊಂದು ದೊಡ್ಡ ಕತೆ. ಅದು ನಾನು ಹೇಳ್ತಾ ಇದ್ದರೆ ಇವತ್ತೆಲ್ಲ ನೀವು ಇಲ್ಲೇ ಕೂತ್ಕೊಂಡು ಆಮೇಲೆ ಹೇಳ್ತಾರೆ ಸರ್. ಅದು ವಿಷ್ಣುವರ್ಧನ್ ಕತೆ. ಇದು ಮನೆ ಅರ್ಧ ನೋಡಿಲ್ಲ ನಾವಿನ್ನ. ಇದು ಆಫೀಸ್ ರೂಮ್. ಇದು ನಂದು. ನಿಮ್ಮ ಆಫೀಸು? ಆಫೀಸ್ ರೂಮ್. ನಂದು ಏನೇನು ನೋಡ್ಕೋಬೇಕು ನಾನು. ಈ ನಮ್ಮ ಹುಡುಗರದು ಜಂಬಕ್ಕಲ್ಲ, ಅವರು ಬ್ಯಾಂಕ್ ಅಕೌಂಟ್ ಆಗಲಿ ಇನ್ನೊಂದಾಗಲಿ ಅವ್ರ ಇನ್ವೆಸ್ಟ್ಮೆಂಟ್ಸ್ ಆಗಲಿ ಎಲ್ಲ ನನ್ನ ಹತ್ರ ಕೊಟ್ಬಿಟ್ಟಿದ್ದಾರೆ. ನಾನೇ ಐ ಹ್ಯಾವ್ ಟು ಮಾನಿಟರ್ ಇಟ್ ಆ್ಯಂಡ್ ಅದರ್ ಥಿಂಗ್ಸ್. ನಮ್ಮ ಗಿರಿ ಇದನ್ನೆಲ್ಲ ಅಲ್ಲಿ ಇದರಲ್ಲಿ ದೊಡ್ಡ ಮಗ ಕಂಪ್ಯೂಟರ್ನ ಹಾಕ್ಬಿಟ್ಟಿರ್ತಾನೆ. ಎಲ್ಲ ರಿಮೈಂಡರ್ ಕೊಡ್ತಾನೆ ನನಗೆ, ಇಂಥ ದಿವಸ ಇಂಥ ಕೆಲಸ ಮಾಡೋ ನೀನು ಅಂತ. ಅದಕ್ಕೆಲ್ಲ ನಾನು ಈ ಆಫೀಸು ಇಡೀ ಮನೆಗೆ ನೀವೇ ಮ್ಯಾನೇಜರು? ಸದ್ಯಕ್ಕೆ ನಾನೇ ಒಬ್ಬನೇ ಮ್ಯಾನೇಜರ್, ನೀವೇ ಅಕೌಂಟೆಂಟ್, ಎಲ್ಲ ನಾನೇ ಅಂತ ಅಂದ್ಕೊಂಡಿರೋದು ಅಷ್ಟೇ. ಬಟ್ ತುಂಬ ಅವ್ರದ್ದು 75% ಎಫೆಕ್ಟ್ ಇರುತ್ತೆ. ಕೂತ್ಕೊಂಡು ಮಾಡೋ ಕೆಲಸ ನಾನು 25%. ವೆರಿ ನೈಸ್. ಇದಷ್ಟು ನಮ್ಮದು ಓದೋ ಅಭ್ಯಾಸ ಇದೆ ನಿಮಗೆ? ಸಿಕ್ಕಾಪಟ್ಟೆ ಇದೆ. ಆ ಸಿಡ್ನಿ ಶೆಲ್ಡನ್ದು ಎಲ್ಲ ಯಾರೋ ಒಬ್ರು ಹುಚ್ಚರು ಅಂತ ಅದನ್ನು ತೊಗೊಂಡೆ. ಇನ್ನು ಕೆಲವು ಪುಸ್ತಕಗಳು ಇವೆಲ್ಲ ಬಯೋಗ್ರಫಿ, ಅದು ಹೋರಾಟದ ಹಾದಿ ಇವ್ರದ್ದು ಇನ್ನೂ ಬೇಕಾದಷ್ಟು ಪುಸ್ತಕ ಇತ್ತು, ಕೊಟ್ಬಿಟ್ಟೆ ಯಾರ್ಯಾರು ಬೇಕಾದ. ನಾನು ಸ್ವಲ್ಪ ಶಿವರಾಮ್ ಕಾರಂತರ ಹುಚ್ಚು ನನಗೆ, ಓಲ್ಡ್ ಟೈಪ್. ಆದಷ್ಟು ಪುಸ್ತಕ ಕೊಂಡ್ಕೊಂಡಿದ್ದೀನಿ, ಆದಷ್ಟು ಪುಸ್ತಕ ಕೆಲವರು ಕೊಟ್ಬಿಟ್ಟಿದ್ದೀನಿ. ಸಿಗೋದೇ ಕಷ್ಟ. ಅದು ಎಲ್ಲ ಶಿವರಾಮ್ ಕಾರಂತರದ್ದು. ಆಮೇಲೆ ಪೆರಿ ಮೇಸನ್ದೆಲ್ಲ ಕಲೆಕ್ಟ್ ಮಾಡಿದ್ದೆ. ನನಗೊಂದು ಹುಚ್ಚು ಪೆರಿ ಮೇಸನ್ದು ಗೊತ್ತಾಯ್ತೆ. ಶರ್ಲಾಕ್ ಹೋಮ್ಸ್ದು ಇದು ಬುಕ್ಕು. ಇದು ಸಿಗೋದೇ ಇಲ್ಲ.
ಈ ಸೆಟ್ 2 ವಾಲ್ಯೂಮ್ ಇದೆ. ಶರ್ಲಾಕ್ ಹೋಮ್ಸ್ ದಿ ಕಂಪ್ಲೀಟ್ ನಾವೆಲ್ಸ್ ಅಂಡ್ ಸ್ಟೋರೀಸ್ ಅಷ್ಟಿದೆ. ಇನ್ನೊಂದಿದೆ ವಾಲ್ಯೂಮ್ 2 ಸರ್ ಆರ್ಥರ್ ಕಾನನ್ ಡೇಲ್ ಇಲ್ಲಿ ಇಟ್ಕೊಂಡಿದ್ದೀನಿ. ಅದು ಅರ್ಧ ಓದ್ತಾ ಇದ್ದೀನಿ. Okay. ಅದು 10ನೇ ಸರ್ತಿ ಓದ್ತಾ ಇರೋದು ನಾನು. ಯಾವುದು ಶರ್ಲಾಕ್ ಹೋಮ್ಸ್? ಭಾಳ ಇಷ್ಟ ನನಗೆ ಶರ್ಲಾಕ್ ಹೋಮ್ಸ್. ಓಕೆ. ಶರ್ಲಾಕ್ ಹೋಮ್ಸ್ ಅದರ ಮಿಸ್ಟ್ರಿ. ಕನ್ನಡಕ್ಕೆ ಸೀರಿಯಲ್ ಮಾಡ್ಬೇಕಿತ್ತು ನೀವು ಅದನ್ನ. ಮಾಡಿರಲ್ಲ ಇದರಲ್ಲಿ ಯಾರು ಚಂದನಾದವ್ರು ಮಾಡಿರು. ಯಾರ್ಯಾರು ಮಾಡಿದ್ರು ಅಂದರೆ ಡಾಕ್ಟರ್ ರಾಜಾರಾಮು ಅವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಅದಿತನ ಸಾಹಸಗಳು, ಸಾಹಸಗಳು, ಪಚ್ಚೆರ ಪ್ರಕರಣ. ಅದು 4-5 ಮಾಡಿರು. 4-5 ಇನ್ನೂ ಜಾಸ್ತಿನೇ ಮಾಡಿರಬೇಕು. ಅದು ಯೂಟ್ಯೂಬಲ್ಲಿ ಇರಬೇಕು ಅಂತ ಕಾಣುತ್ತೆ. ಹೌದ್ರಾ? ನೋಡಿ ಇರಬೇಕು. ಅಜಿತನ ಸಾಹಸಗಳು ಅದು ರಾಜಾರಾಮು ಎಲ್ಲ ಮಾಡಿರು. ಅದರಲ್ಲಿ ಮುಖ್ಯಮಂತ್ರಿ ಚಂದ್ರು ಮಾಡಿರೋ ಏನು ಕತೆ ಮರ್ತೋಗಿದ್ದೀನಿ ನನಗೆ. ನೋಡಿದ್ದೀನಿ ನಾನು ಅದರಲ್ಲೆಲ್ಲ. ಬನ್ನಿ, ಇದು BGL ಸ್ವಾಮಿ ಎಲ್ಲ ಓದ್ಬಿಟ್ಟಿದ್ರಿ ನೀವು? ಹಸಿರುವನ್ನು BGL ಸ್ವಾಮಿ ಅವರು ತುಂಬ ಬೇಕಾದವರು. ಕಾಲೇಜ್ ರಂಗಾಗಿ ಬಂದಿದ್ರು. ಅವ್ರದ್ದು ಅದೇ ಕೈಲಾಸಂ ವಿಷಯ ಹೇಳುವಾಗ DV ಗುಂಡಪ್ಪನವ್ರದ್ದು ಬರುತ್ತೆ. DV ಗುಂಡಪ್ಪನವರು, ಮಾಸ್ತಿಯವರು ಎಲ್ಲ ನಮ್ಮ ತಂದೆ ಹೇಳಿ ಭಾಳ ಇದು. ಸರ್ ಇದು ಯುಟಿಲಿಟಿ ಏರಿಯಾ? ಇದು ಯುಟಿಲಿಟಿ ಏರಿಯಾ. ವಾಷಿಂಗ್, ಅವಾಗ ಬಟ್ಟೆ ಒಗೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ಎಲ್ಲ ಕಚಡನೂ ಇಲ್ಲಿ ಹಾಕ್ಕೊಂಡು. ನಮ್ಮಲ್ಲಿ ಒಂದು ತೆಂಗಿನ ಮರ ಇದೆಯಲ್ಲ, ಇಲ್ಲೊಂದು ಟಾಯ್ಲೆಟ್ ಇಟ್ಕೊಂಡಿದ್ದೀವಿ. ಅದು ಬಾತ್ರೂಮ್. ಸರ್ ನೀವು 60s ಮನೆ ಕಟ್ಟಿದ ಟಾಯ್ಲೆಟ್ ಇತ್ತ ಮನೇಲಿ? ಇಲ್ಲಿ 2 ಟಾಯ್ಲೆಟ್ ಇತ್ತು. ಸೊ ಆ ಕಾಲದಲ್ಲಿ ಟಾಯ್ಲೆಟ್ಸ್ ಇತ್ತು. ಆವಾಗ ಇಂಡಿಯನ್ ಕ್ಲಾಸೆಟ್ಟು. ಈ ಥರ ವೆಸ್ಟರ್ನ್ ಅಲ್ಲ, ವೆಸ್ಟರ್ನ್ ಇರಲಿಲ್ಲ ಇದು. ಆಮೇಲೆ ವೆಸ್ಟರ್ನ್ ಇದು ಮಾಡಿಕೊಂಡು ಇದು ಬಾತ್ರೂಮ್, ದೊಡ್ಡ ಬಾತ್ರೂಮ್. ಅವಾಗೆಲ್ಲ ಹಂಡೆ ಹಾಕ್ತಾ ಇದ್ವಿ. ಗುಂಡಿಗೆ ಹಂಡೆ ಊದ್ಬಿಡ್ತಾ ಇದ್ವಿ. ಹಂಡೆಯಲ್ಲಿ ಒಲೆ ಊರಿ ಹಾಕ್ತಾ ಇದ್ವಿ. ಸೌದೆ ಒಲೆ. ಅದಕ್ಕೋಸ್ಕರ ಇಷ್ಟು ದೊಡ್ಡ ಬಾತ್ರೂಮು. ಆಮೇಲೆ ಯಾವಾಗ ಎಲ್ಲ ಹಂಡೆ ಕಿತ್ತಾಕ್ಸಿ ಎಲ್ಲ ಮಾಡಿದ ಮೇಲೆ ಇಲ್ಲಿ ಒಂದು ಟಾಯ್ಲೆಟ್ ಎಕ್ಸ್ಟ್ರಾ ಮಾಡಿ, ಇಲ್ಲಿ ಟಾಯ್ಲೆಟ್ ಇತ್ತು, ಮುಚ್ಚಿಸ್ಬಿಟ್ವಿ. ಇಲ್ಲಿ ಟಾಯ್ಲೆಟ್ ಮುಚ್ಚಿಸ್ಬಿಟ್ವಿ. ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಇತ್ತು. ಇದು ರೀಸೆಂಟಾಗಿ 2 ವರ್ಷದಿಂದ ಕನ್ವರ್ಟೆಡ್ ಇಂಟು ಇಲ್ಲಿ 2 ಟಾಯ್ಲೆಟ್ ನಮಗೆ ಉಪಯೋಗ ಬರುತ್ತೆ. ಓಕೆ, ಅದಾಯಿತು. ಆಮೇಲೆ ಇಲ್ಲಿ ಬಂದರೆ ಟಾಯ್ಲೆಟ್ ಆಯಿತು. ಇಲ್ಲಿ ಒಂದು ಪ್ಯಾಸೇಜು. ಮುಂಚೆ ಇಲ್ಲಿ ತನಕ ಇತ್ತು ಮನೆ. ಮನೆ ಅಂದರೆ ಏನಿಲ್ಲ, ಇಲ್ಲಿ ತನಕ ಬಂಡು ಕಟ್ಟಿದ್ವಿ. ಇದು ಎತ್ತರದಲ್ಲಿತ್ತು. ಅಲ್ಲೆಲ್ಲ ನೆಲದಲ್ಲಿ ಕೆಳಗಡೆ ಇತ್ತು, ಮೆಟ್ಲಿತ್ತು. ಅಲ್ಲೇನೂ ಇರಲಿಲ್ಲ, ಅದು ಖಾಲಿ ಸೈಟು. ಗಿಡ ಪಡ ಹಾಕೊಂಡು. ಅದಕ್ಕೆ ಹೇಳಿದ್ದೆ ನಮ್ಮ ಮೇನ್ ಡೋರ್ ಅದೇನೆ, ಬೀಗ ಹಾಕತ್ತೆ. ಯಾಕೆ ಬೀಗಕ್ಕೆ ಏನು ಹಳೆ ಕಾಲ ಬೇಕು ಅಂತ ಅದೇನೆ ಬೀಗ ಹಾಕೋದು. ನಾವು ಫ್ರಂಟ್ ಡೋರ್ ಲಾಕ್ ಮಾಡಲ್ಲ. ಒಳಗೆಲ್ಲ ಚಿಲ್ಕ ಹಾಕ್ಬಿಡ್ತೀವಿ, ಹಿಂದೆ ಹಾಕ್ತೀವಿ. ಯಾಕೆಂದರೆ ಫ್ರಂಟ್ ಡೋರು ಹೊಡೆಯೋದು ತುಂಬ ಸುಲಭ. ಲಾಕ್ ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಲಾಕ್ ಮಾಡಲ್ಲ. ಇದನ್ನೇ ಲಾಕ್ ಮಾಡ್ತೀವಿ. ಓಕೆ. ಸೊ ಇಲ್ಲಿವ್ರಿಗೆ ಮನೆ ಇತ್ತು, ಇದು ಹೊಸ ಮನೆ ಆಮೇಲೆ ಬಂದಿತ್ತು. ಓಕೆ. ಇಲ್ಲಿ ಬಾಡಿಗೆ ಕೊಟ್ಟಾಗ ಇದನ್ನು ಕ್ಲೋಸ್ ಮಾಡಿದ್ವಿ. ಕ್ಲೋಸ್ ಅಂದರೆ ಡೋರ್ ಹಾಕ್ಬಿಟ್ಟಿದ್ವಿ. ಇಲ್ಲಿ ಬಾಡಿಗೆ ಕೊಟ್ಟಿದ್ವಿ. ಇದು ರೂಮು ಆಗಿತ್ತು ಹೊರಗೆ. ಇದೊಂದು ಹಾಲು, ಅಲ್ಲಿ ಎಂಟ್ರೆನ್ಸು, ಅಲ್ಲಿಂದ ಎಂಟ್ರೆನ್ಸ್ ಇತ್ತು. ಇದು ಎಂಟ್ರೆನ್ಸ್ ಕೊಟ್ಟಿದ್ವಿ. ಇದು ಮೇನ್ ಡೋರು. ಆಮೇಲೆ ಇಲ್ಲೊಂದು ಬಾಗಿಲಿಟ್ಟಿದ್ವಿ, ಚಿಕ್ಕ ಬಾಗಿಲು. ಅಲ್ಲಿ 2 ಬೆಡ್ರೂಮ್ ಇದೆ. 2 ರೂಮು, ಇದೊಂದು ಅದೊಂದು. ಓಕೆ. ಇಲ್ಲಿ ಒಂದು ಚಿಕ್ಕ ಬಾಗಿಲಿಟ್ಟಿದ್ವಿ. ಯಾಕೆಂದರೆ ಮೊದಲು ಇದು ಕಿಚನ್ ಆಗಿತ್ತು. ನಮ್ಮಮ್ಮ ಹೇಳ್ತಾ ಇದ್ರು ಚಿಕ್ಕ ಮನೆ ಕಟ್ಕೊಡಪ್ಪ ಅಂತ ಹೇಳಿದಾಗ ಅಲ್ಲಿ ಅಡುಗೆ ಮಾಡ್ತಾಯಿದ್ರು. ನಮ್ಮ ಅಮ್ಮ ಯಾರನ್ನಾರು ಬಾಗಿಲು ತೆಗೆದು ಬಂದರೆ ಕಾಣಲಿ ಅಂದ್ಬಿಟ್ಟು ಒಂದು ಬಾಗಿಲಿಟ್ಟಿದ್ವಿ. ಆದರೆ ನಿಮ್ಮ ತಾಯಿ ಮನೆಗೆ ಬರಲೇ ಇಲ್ಲ ಬಿಡಿ. ಲೈಫ್ ಹೆಂಗಿರುತ್ತೆ, ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಿ ನಿಮ್ಮ ಮನೆ. ಇದು ಮೈ ಸ್ಪೇಸ್ ಸಕ್ಕತ್ತಾಗಿದೆ, ತುಂಬಾ ಖುಷಿ ಆಯ್ತು. ಇವಾಗಿನ ಮಾಡರ್ನ್ ಮನೆಗಳು ನೋಡಿ 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 ನಮಗೆ ಆ ಗ್ರನೈಟ್, ಆ ಟೈಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಈ ಮನೆ. ನಾ ರಂಜಿನಿ ಕೀರ್ತಿ ಅಂತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿದುಷಿ, ಮ್ಯೂಸಿಕಾಲಜಿಸ್ಟ್. ನಾನು ಅಂದ್ರೆ ಮ್ಯೂಸಿಕ್ ನಲ್ಲಿ ರಿಸರ್ಚ್ ಮಾಡ್ತಿರೋದು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ. ಇನ್ನೋವೇಟಿವ್ ಕಾನ್ಸೆಪ್ಟ್ಸ್ ಟು ಇನ್ಕಾರ್ಪೊರೇಟ್ ಮ್ಯೂಸಿಕ್ ಅಟ್ ಸೆಕೆಂಡರಿ ಸ್ಕೂಲ್ಸ್ ನನ್ನ ಸಂಶೋಧನೆ ವಿಷಯ. ಅದರಲ್ಲಿ PhD ಮಾಡ್ತಿರೋದು ಇವಾಗ ಜೈನ್ ಯೂನಿವರ್ಸಿಟಿಯಲ್ಲಿ. ಹೆಚ್ಚಿನ ಅಭ್ಯಾಸ ಮಾಡ್ತಿರೋದು ಗಾನಕಲಾಭೂಷಣ ವಿದ್ವಾನ್ ಡಾಕ್ಟರ್ RK ಪದ್ಮನಾಭ ಅವರ ಹತ್ರ ಪ್ರಾಕ್ಟೀಸ್ ಮಾಡ್ತಿರೋದು. ಜೊತೆಗೆ ಸಣ್ಣ ಕಥೆಗಳು ಮತ್ತು ಕಾದಂಬರಿ ಬರಿತೀನಿ. ಇದಿಷ್ಟು ನಾನು. ನಿರೂಪಣೆ, ದೂರದರ್ಶನಲ್ಲಿ ವಾರ್ತಾವಾಚಕಿಯಾಗಿ ಇಲ್ಲಿ ಪ್ಯಾನಲ್ನಲ್ಲಿರೋದು. ಸುಮಾರು ಒಂದು 14 ವರ್ಷಗಳು ವಾರ್ತಾವಾಚನ ಮಾಡಿ ಅಲ್ಲಿ ಕಾರ್ಯಕ್ರಮಗಳು ನಿರೂಪಣೆ ಮಾಡಿ, ಈಗ ಹೊರಗಡೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರುತ್ತೆ, ಅಲ್ಲಿ ನಿರೂಪಣೆ ನಡೀತಿರುತ್ತೆ. ಇದಿಷ್ಟು. ನಿಮ್ಗೊಂದು ಬುಕ್ ಕೊಡ್ತೀನಿ, ಮ್ಯೂಸಿಕ್ ಮಿಸ್ಟ್ರಿ ಬುಕ್. ಅದು ಸಂಗೀತ ರಹಸ್ಯಗಳು. ಸಂಗೀತ ರಹಸ್ಯಗಳಲ್ಲ, ಸಂಗೀತದಲ್ಲಿ ಬೇಸಿಕ್ಕಾಗಿ ಇಟ್ಕೊಂಡು ಒಂದು ಮಿಸ್ಟ್ರಿ ನಾವೆಲ್. ನೀವು ಪತ್ತೇದಾರಿ ಕಾದಂಬರಿಗೆ ಹೋದಾಗೆ ಮಿಸ್ಟ್ರಿ ನಾವೆಲ್. ಪತ್ತೇದಾರಿ ಅಂದರೆ ಡಿಟೆಕ್ಟಿವ್ ಆಗಿಬಿಡುತ್ತೆ, ಇದು ಮಿಸ್ಟ್ರಿ. ಅದಕ್ಕೆ ಏನು ಹೇಳ್ತಾರೆ ಕನ್ನಡದಲ್ಲಿ ನಂಗೆ ಗೊತ್ತು, ಅಷ್ಟು ಚೆನ್ನಾಗಿ ಗೊತ್ತು. ಸಸ್ಪೆನ್ಸ್ ಥ್ರಿಲ್ಲರು. ಸಸ್ಪೆನ್ಸ್ ಥ್ರಿಲ್ಲರ್, ಅದೇ ಮ್ಯೂಸಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್. ಮ್ಯೂಸಿಕ್ ಸಸ್ಪೆನ್ಸ್. ಏನು ಪಸ 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 ಕನ್ನಡ ಪದ.
ಅದು ಸಂಗೀತದ ನೋಟ್ ಪಸ. ಉಮಾಶಂಕರ ಪ್ರತಿಷ್ಠಾನ ಪುಸ್ತಕ ಪ್ರಶಸ್ತಿ ಬಂತು ಈಗ ಇತ್ತೀಚೆಗೆ. ಇದು ಈ ಕಾದಂಬರಿಗೆ ಬಂದಂತ ನಾನು ಮೊದಲನೇ ಕಾದಂಬರಿ, ಪ್ರಕಟಣೆ ಆಗಿರೋ ಮೊದಲನೇ ಕಾದಂಬರಿಗೆ ಬಂದಂತ ಮೊದಲನೇ ಪ್ರಶಸ್ತಿ ಅದು ಉಮಾಶಂಕರ ಪ್ರತಿಷ್ಠಾನದ್ದು. ನಮ್ಮ ವಿದುಷಿ ರಂಜನಿ ಕೀರ್ತಿ ಅವರು ಓದಿದ್ದು ಇಂಜಿನಿಯರಿಂಗು, ಬರೆದದ್ದು ಕಥೆ ಕವನ, ವೃತ್ತಿಪರ ಗಾಯಕಿ ಮತ್ತು ಧ್ವನಿ ಕಲಾವಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿ, ಸಂಗೀತ ಶಿಕ್ಷಣ ಕುರಿತ PhD ಸಂಶೋಧನೆ ಥೀಸಿಸ್ ಅಂತಲಿದೆ. ಇವರು ನೋಡಿ, ಒಂದ್ ಕಡೆ ತಾಂತ್ರಿಕವಾದ ಓದು, ಇನ್ನೊಂದ್ ಕಡೆ ಕನ್ನಡ ಸಾಹಿತ್ಯ, ಇನ್ನೊಂದ್ ಕಡೆ ಸಂಗೀತ. ಶುಭವಾಗಲಿ ನಿಮಗೆ. ದೇವ್ರದೇ ನಡೀತಾ ಇದೆ. ಕ್ಲಾಸ್ ಮಾಡ್ತಾ ಇದ್ದೀರಾ? ನಡೀತಿರುತ್ತೆ. ಆನ್ಲೈನ್ ಕ್ಲಾಸಸ್ ಇರುತ್ತೆ. ಬೆಳಿಗ್ಗೆ ಒಂದು 2 ಸೆಷನ್, ಸಂಜೆ ಒಂದು 2 ಸೆಷನ್. ಸಾಮಾನ್ಯ ಆನ್ಲೈನ್ ತಗೊಳ್ಳೋರೆಲ್ಲ ಹೊರಗಡೆ ದೇಶದವರು, ಅವ್ರ ಸಮಯಕ್ಕೆ ಸರಿ ಹೊಂದೋ ಹಾಗೆ ಈ ಸಮಯದಲ್ಲಿ ಮಾಡುವಂಥದ್ದು. ಥ್ಯಾಂಕ್ ಯು, ನಮಸ್ಕಾರ. ಭಾಳ ಖುಷಿ ಆಯ್ತು ಮನೆಗೆ ಬಂದಿದ್ದು ನೀವೆಲ್ಲ. ಕುಟುಂಬ ನೋಡಿ ಸಂತೋಷ ಆಯ್ತು. ಯಾರು ಒಳ್ಳೆ ಫೋಟೋ ತೆಗೆದಿದ್ದಾರೆ. ಇದು HS ವೆಂಕಟೇಶ್ ಮೂರ್ತಿ ಅವರ ಕಾರ್ಯಕ್ರಮದಲ್ಲೇನೆ ತೆಗೆದಿದ್ದು. ಅವ್ರದ ಕಾರ್ಯಕ್ರಮಕ್ಕೆಲ್ಲ ನಿರೂಪಣೆಗೆ ಹೇಳ್ತಾರೆ. ಅಲ್ಲಿ ಅವರು ಶ್ರೀನಿವಾಸ್ ಅಂತ ನ್ಯಾಚುರಲ್ ಕ್ಯಾಂಡಿಡ್ ಕ್ಲಿಕ್. ಅವ್ರು ಕೇಳಿದೆ ಹಿಂಗೆ, ಅದು ಆ ಕಾರ್ಯಕ್ರಮದಲ್ಲಿ ಇತ್ತಲ್ಲ ಒಂದು, ಅದು ಬೇಕು ಅಂತ. ಇನ್ನು ಎಡಿಟ್ ಎಲ್ಲ ಮಾಡಿ ಪಾಪ ಬುಕ್ಗೆ ಅಂದ್ಬಿಟ್ಟು ಇನ್ನೂ ಚೆನ್ನಾಗಿ ಮಾಡಿ, ಇರೋದಕ್ಕಿಂತ ಚೆನ್ನಾಗಿ ಪಾಪ ಮಾಡ್ಕೊಟ್ಟಿ. ಮನೆಯವರಲ್ಲಿ ಈಗ ಮನೆಯವರು ಜಾಗ್ವಾರ್ ಲ್ಯಾಂಡ್ ರೋವರಲ್ಲಿ ಕೆಲಸ ಮಾಡ್ತಾರೆ. ಜಾಗ್ವಾರ್ ಕಾರು ಜಾಗ್ವಾರ್ ಲ್ಯಾಂಡ್ ರೋವರಲ್ಲಿ ಅವರು ಸೀನಿಯರ್ ಸಾಫ್ಟ್ವೇರ್ ಆರ್ಕಿಟೆಕ್ಟ್. ಅಲ್ಲಿ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಬೆಂಗಳೂರು UK ಓಡಾಡ್ತಾ ಇರ್ತಾರೆ. ಸೊ ನಿಮ್ಗೆ ಜಾಗ್ವಾರ್ ಕಾರ್ ಫ್ರೀ. ಹಂಗಾಗ್ಲಿ ನಿಮ್ಮ ಬಾಯಿ ಅಟ್ಲೀಸ್ಟ್ ಡಿಸ್ಕೌಂಟ್ ಎಲ್ಲ ಕೊಡ್ತಾರೆ. ಇದು MS ಸುಬ್ಲಕ್ಷ್ಮಿ, ಒಬ್ಬರು ಆರ್ಟಿಸ್ಟ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಪೇಂಟಿಂಗ್ ಎಲ್ಲ. ನನ್ನ ಬಹಳ ಇಷ್ಟಪಡುವಂತ ಗಾಯಕಿ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ. ಬರೀ ಹಾಡುಗಾರಿಕೆಗೆ ಮಾತ್ರ ಅಂತಲ್ಲ, ಅವ್ರು ಬೆಳೆದು ಬಂದ ರೀತಿ, ಅವ್ರದ್ದು ಪರಂಪರೆ, ದೇವದಾಸಿ ಪರಂಪರೆಯಲ್ಲಿ ಬಂದು ಈ ಮಟ್ಟಕ್ಕೆ ಬೆಳೆಯುವಂಥದ್ದು ಒಂದು ಐಕಾನ್ ಆಗಿ, ಕರ್ನಾಟಕ ಶಾಸ್ತ್ರೀಯಕ್ಕೆ ಒಂದು ಐಕಾನ್ ಆಗಿ ನಿಲ್ಲುವಂಥದ್ದು ಇದೆಯಲ್ಲ, ಅವ್ರ ಜೀವನನೇ ಒಂದು ರೋಚಕವಾದಂಥ ಒಂದು ಕಥೆ. ಆ ಕೃತಿಗಳು ಕೇಳ್ತೀವಲ್ವಾ, ಅವ್ರದ್ದು ಜೀವನನೇ ಒಂದು ಕೃತಿ ಅವ್ರದ್ದು. ಅಂದರೆ ಆ ಹೆಣ್ಮಗಳು ಆ ಕಾಲದಲ್ಲಿ ಮನೆ ಬಿಟ್ಟು ಓಡ್ ಹೋಗ್ತಾರೆ, ಸದಾಶಿವಮ್ಮ ಅವ್ರ ಮನೇಲಿ ಇರ್ತಾರೆ, ಕಿಡ್ನ್ಯಾಪ್ ಆಗಿಬಿಡುತ್ತೆ. ತುಂಬ ರೋಚಕವಾದ ಕತೆ ಅವ್ರದ್ದು. ಹಾಗಾಗಿ ಭಾಳಷ್ಟು ಹೆಣ್ಮಕ್ಳಿಗೆ ಒಂಥರ ಧೈರ್ಯ ತುಂಬ ನೈಜ ಕತೆ ಅವ್ರದ್ದು. ನನಗೆ ಆಸ್ ಎ ಪರ್ಸನಾಲಿಟಿ ಮತ್ತು ಆಸ್ ಎ ಪರ್ಫಾರ್ಮರ್ ಎರಡೂ ಥರದಲ್ಲಿ ಭಾಳ ವಿಶಿಷ್ಟವಾಗಿ ನಿಲ್ತಾರೆ ಅವರು, ನಮ್ಮ ದೇಶದ ಎಲ್ಲ ಕಲಾವಿದ್ರ ಪೈಕಿ. ಥ್ಯಾಂಕ್ ಯು ಮಾ, ಒಳ್ಳೆದಾಗಲಿ, ಮುಂದುವರಿಸಿ. ಕ್ಲಾಸ್ ಇದೆ, ತೊಂದರೆ ಕೊಟ್ಟು ಕ್ಷಮೆ ಇರಲಿ. ನೋಡಿ, ಇದೇ ಫೋಟೋ ನಾನು ಹೇಳಿದ್ದೆ ಆ್ಯಕ್ಚುಲಿ ಅವ್ರದ್ದು. ನೋಡಿ ಎಷ್ಟು ಒಳ್ಳೆ ಫೋಟೋ ತೆಗೆದಿದ್ದಾರೆ ಯಾರು. ಥ್ಯಾಂಕ್ ಯು ಅಮ್ಮ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ತಮ್ಮ ಹೆಸರು? ನಮ್ಮ ಹೆಸರು ಜಯಲಕ್ಷ್ಮಿ. ಜಯಲಕ್ಷ್ಮಿ ಅಮ್ಮನವರು, ಒಳ್ಳೆದಾಗ್ಲಿಮ್ಮ. ಮಕ್ಕಳು ಓದಿಸ್ತಾ ಇದ್ದಾನೆ? ಮಕ್ಕಳೆಲ್ಲ ದೊಡ್ಡವರಾಗಿ ಮದುವೆ ಆಗಿ ಮೊಮ್ಮಕ್ಕಳು. ವಾವ್, ಮೊಮ್ಮಕ್ಕಳು ಓದಿಸ್ತಾ ಇರ್ತಾನೆ? ಮೊಮ್ಮಕ್ಕಳು ಇನ್ನು ಅವ್ರಿಗೂ ಇನ್ನು ಚಿಕ್ಕ ಮಕ್ಕಳು, 6 ತಿಂಗಳು ಮಗು. ಮೊಮ್ಮಕ್ಕಳು ಎಲ್ಲ ಡಿಗ್ರಿ ಮಾಡಿ ಕೆಲ್ಸಕ್ಕೆ ಹೋಗ್ತಾರೆ. ಮುರಿ ಮಕ್ಕಳಿದ್ದಾರೆ ನಿಮಗೆ? ಮರಿ ಮಗ ಈಗ 6 ತಿಂಗಳಾಗಿದೆ. 6 ತಿಂಗಳು ಮುರಿ ಮಗು. ಥ್ಯಾಂಕ್ಸ್ ಅಮ್ಮ, ಒಳ್ಳೇದಾಗಲಿ. ನಾನೀಗ 30 ವರ್ಷ ಆಯಿತು. 30 ವರ್ಷ ನೀವು ಮನೇಲಿ ಕೆಲಸ ಮಾಡ್ತಾ ಇದ್ದೀರಾ? ಕೇಳಿ ಅಣ್ಣವ್ರನ್ನ. ಹೌದಾ? 30 ವರ್ಷ. ಎಲ್ಲಿ ನಿಮ್ಮ ಮನೆ? ನಮ್ಮ ಮನೆ ಇರೋದು ಜರುಗ್ನಳ್ಳಿ ಈಶ್ವರನ ದೇವಸ್ಥಾನ ಇದೆ. ಓ, ಜರುಗ್ನಳ್ಳಿ ಗಂಗಾಧರೇಶ್ವರನ ದೇವಸ್ಥಾನ ಊರೊಳಗಡೆ? ಊರೊಳಗಡೆ, ಅದರಿಂದ ಒಳಗಡೆ ಹೋಗ್ಬೇಕು. ಓ, ಇಲ್ಲಿಗೆ ಹೆಂಗೆ ಬರ್ತೀರಿ? ನಡ್ಕೊಂಬೋದು? ಬಸ್ಸಲ್ಲಿ ಬರ್ತೀರಾ? ಬಸ್ಸಲ್ಲಿ ಬರ್ತೀನಿ, 2 ಬಸ್ ಡೈಲಿ. ಓ, ನೈಸ್. ಅಲ್ಲಿಂದ ಬನಶಂಕರಿಗೆ 1 ಬಸ್ಸು, ಬನಶಂಕರಿಯಿಂದ ಇಲ್ಲಿಗೆ 1 ಬಸ್ಸು, 2 ಬಸ್ ಇಟ್ಕೊಂಡು ಬರ್ತೀರಾ? ಡೈಲಿ ಬರ್ತೀರಾ? ಡೈಲಿ ಬರ್ತೀನಿ. ಇವತ್ತು 9 ಗಂಟೆ 9:15ಗೆ ಬಂದೆ. ನೀವು ಬರ್ತೀರಾ ಅಂತ ಅದೆಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ದೀರಾ ನೀವು. ಒಳ್ಳೇದಾಗಲಿ, ಒಳ್ಳೇದಾಗಲಿ. ನಮಸ್ಕಾರ ಜಯಲಕ್ಷ್ಮಿ ಅಮ್ಮನವ್ರು, ಒಳ್ಳೇದಾಗಲಿ. ಜರ್ನಳ್ಳಿ ಜಯಲಕ್ಷ್ಮಿ ಅಮ್ಮನವರು, ಥ್ಯಾಂಕ್ ಯು. ಬಂದು ಬಳಿ ಬಂದು ತಾಕಿತು ಎನ್ನೆದೆಯ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.